ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಇವತ್ತಿನ ಈ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಕಾಯುತ್ತಿರುವಂಥ ಕರ್ನಾಟಕ ಪೊಲೀಸ್ ಇಲಾಖೆಯ ಇನ್ನೊಂದು ನೋಟಿಫಿಕೇಷನ್ನ ಹೊರಡಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ DR ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೇನೆ. ಯಾರೆಲ್ಲ ನೋಡ್ತಾ ಇದ್ದೀರಿ, ಒಂದು 30-35 ನಿಮಿಷ ಇರ್ತದೆ. ಖಂಡಿತ ನಿಮಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಹಲವಾರು ಒಂದು ವಿಷಯಗಳ ನೀವು ತಿಳ್ಕೊಳ್ಬೋದು. ಯಾಕಂತ ಕೇಳಿದ್ರೆ ಸುಮಾರು ಜನ ನಾನು ಅಬ್ಸರ್ವ್ ಮಾಡಿದ ಹಾಗೆ ಭಾಳಷ್ಟು ಜನ ಆಸ್ಪಿರೆಂಟ್ಗಳಿಗೆ ಡೌಟ್ಸ್ಗಳಿರ್ತವೆ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಈ DRPC ಬಗ್ಗೆ ಸಂಪೂರ್ಣವಾದಂಥ ಒಂದು ಇನ್ಫಾರ್ಮೇಷನ್ನ ಕೊಡೋ ಪ್ರಯತ್ನ ಮಾಡ್ತೇವೆ. ಅದು ಮುಂದೆ ಏನೆಲ್ಲ ಪ್ರಮೋಷನ್ ಸಿಗ್ತದೆ, ಅದರ ಕರ್ತವ್ಯಗಳೇನು, ಅರ್ಜಿ ಸಲ್ಲಿಸುವ ಮುಂಚೆಯೇ ನೀವೆಲ್ಲ ತಿಳ್ಕೊಂಡ್ಬಿಟ್ರೆ ಇನ್ನೊಂದು ಸಲ ಬೇರೆನವರಿಗೆ ಕೇಳುವ ಅವಶ್ಯಕತೆ ಇಲ್ಲ. ಎಷ್ಟು ಪೋಸ್ಟ್ಗಳದಾವೆ, HK ಎಷ್ಟು, ನಾನ್ HK ಎಷ್ಟು, ಯಾರ್ಯಾರು ಯಾವುದಕ್ಕೆ ಅರ್ಜಿ ಸಲ್ಲಿಸ್ಬೋದು, ಮತ್ತು ಕ್ವಾಲಿಫಿಕೇಷನ್ ಫಸ್ಟ್ ಟೈಮ್ DR ಕಾನ್ಸ್ಟೇಬಲ್ ಹುದ್ದೆಗಳ PUC ಮೇಲೆ ಈ ಸಲ ನೋಟಿಫಿಕೇಷನ್ ಆಗ್ತಾ ಇದೆ. ಹಿಂದೆ SSLC ಮೇಲೆ ಕರಿತಾ ಇದ್ರು. ಇತ್ತೀಚಿನ ಒಂದು ಗೆಜೆಟ್ ಬದಲಾವಣೆಯ ಪ್ರಕಾರ PUC ಕ್ವಾಲಿಫಿಕೇಷನ್ ಆಗಿದೆ. ಏಜ್ ಲಿಮಿಟು ಸಿಕ್ಕಾಪಟ್ಟೆ ವಯೋಮಿತಿಯನ್ನು ಕೊಟ್ಟಿರುವುದನ್ನು ನಾವು ಈಗಾಗಲೇ ಗಮನಿಸ್ತೀವಿ. ಹಾಗೆ ಅರ್ಜಿ ಸಲ್ಲಿಸುವಂಥ ಒಂದು ದಿನಾಂಕ ಶುಲ್ಕ ನೋಡ್ತೀವಿ. ಹಾಗೆ ನೇಮಕಾತಿ ವಿಧಾನವನ್ನು ಕೂಡ ನಾವು ನೋಡ್ತೀವಿ ಈ ವಿಡಿಯೋದಲ್ಲಿ. ಫಿಸಿಕಲ್ ಟೆಸ್ಟು ಯಾವೆಲ್ಲ ಒಂದು ಹೈ ಟೆಸ್ಟ್ ಇರಬೇಕು, ಮತ್ತು ಯಾವೆಲ್ಲ ಫಿಸಿಕಲ್ ಎಕ್ಸಾಮ್ಗಳಿರ್ತವೆ. ಸಿಲೆಬಸ್ಸು ಭಾಳಷ್ಟು ಅಭ್ಯರ್ಥಿಗಳು ಇದನ್ನು ಅರ್ಥ ಮಾಡಿಕೊಳ್ಳುವಾಗ ಗೊಂದಲ ಆಗ್ತಾ ಇದ್ದಾರೆ, ಅದನ್ನು ನೋಡ್ತೇವೆ. ಹಾಗೆ ಈ ಒಂದು ಸಿಗುವ ಸ್ವಲ್ಪ ಟೈಮಲ್ಲಿ ಅದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಕ್ಸಾಮ್ ನಡೆಸೋದ್ರಿಂದ ಭಾಳಷ್ಟು ಆಳವಾದ ಅಧ್ಯಯನವನ್ನು ನೀವು ಮಾಡಬೇಕಾಗತ್ತೆ. ಹಾಗೆ ಅರ್ಜಿ ಸಲ್ಲಿಸುವಾಗ ಭಾಳಷ್ಟು ಅಭ್ಯರ್ಥಿಗಳು ಇದನ್ನು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಕನ್ನಡ ಹಲವಾರು ರಿಸರ್ವೇಷನ್ಸ್ಗಳು ರಿಲೇಟೆಡ್ ಇರ್ಬೋದು. ಮತ್ತು ಈ ಬೇರೆ ಬೇರೆ ವಿಚಾರಗಳು, ರೂರಲ್ಲು, ಕನ್ನಡ ಮಾಧ್ಯಮ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥವು, ಇವೆಲ್ಲ ವಿಷಯಗಳನ್ನು ಇಲ್ಲೇ ನೋಡ್ತೇವೆ. ಹಾಗೆ ನೋಟಿಫಿಕೇಷನ್ ಏನು ಆಗಿದೆ, ಭಾಳಷ್ಟು ಜನ ಬುಕ್ಸು ತೊಗೊಳ್ತೀರಿ, ಕೋಚಿಂಗು ಹೋಗ್ತೀರಿ, ಭಾಳಷ್ಟು ಮಾಡ್ತೀರಿ. ಆದರೆ ಸುಮಾರು ಜನ ಅಭ್ಯರ್ಥಿಗಳು ಹಲವಾರು ಮಿಸ್ಟೇಕ್ಸ್ಗಳನ್ನು ಮಾಡ್ತಾರೆ. ಆ ಮಿಸ್ಟೇಕ್ಸ್ಗಳನ್ನೇ ರಿಯಲ್ ಟ್ರುತ್ಸ್ ಮತ್ತು ಅವು ಮೋಟಿವೇಶನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸ್ನೇಹಿತರೆ, ಇದು ನಮ್ಮ ಬಗ್ಗೆ ಇರುವಂಥ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ನು. ಈ ಎಲ್ಲ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿದ ನಂತರ ಒಂದಿಷ್ಟು ನಿಖರವಾದಂತಹ ಎಕ್ಸಾಕ್ಟ್ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುವ ಹಿನ್ನೆಲೆಯಲ್ಲಿ ಈ ವಿಡಿಯೋಗಳನ್ನು ವಿವಿಧ ಪ್ಲ್ಯಾಟ್ಫಾರ್ಮ್ಗಳನ್ನು ಮಾಡ್ತಿರುವಂಥದ್ದು. ಇದು ನಮ್ಮ ಪ್ಲ್ಯಾಟ್ಫಾರ್ಮ್ಗಳದಾವೆ. ಸುಮಾರು ಈಗಾಗಲೇ ಈ ಯೂಟ್ಯೂಬಲ್ಲಿ ಸುಮಾರು 3 ಲಕ್ಷ ನಿಯರ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಟೆಲಿಗ್ರಾಮ್ ಲಿಂಕ್ ಇದೆ, ಅದರ ಜೊತೆಗೆ ಇವನು ವಾಟ್ಸಪ್ ಗ್ರೂಪ್ ಲಿಂಕು ಕೂಡ ಕೊಟ್ಟಿರ್ತೇನೆ. ಹಾಗೆ ನಿಮಗೆ ಈ ಕಾನ್ಸ್ಟೇಬಲ್ ತಯಾರಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ ಅಂತಾರೆ, KE ಗುಣಮಟ್ಟದಂಥ ಒಂದು ತರಗತಿಗಳನ್ನು, ಟೆಸ್ಟ್ ಸೀರೀಸ್ಗಳನ್ನು, ನೋಟ್ಸ್ಗಳನ್ನು ವಿ ಕಿಂಗ್ಡಮ್ ಅಕಾಡೆಮಿ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರದ್ದು ಕೂಡ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಸ್ನೇಹಿತರೆ, ಹಾಗೆ ಈಗಾಗಲೇ ಹೇಳಿದಾಗೆ ಕಾನ್ಸ್ಟೇಬಲ್ಗೆ ತಯಾರಿ ಮಾಡುವಂಥವರು KE ನಡೆಸುವಂಥ ಗುಣಮಟ್ಟದ ತರಗತಿಗಳಿಗಾಗಿ ಆ್ಯಪ್ನಲ್ಲಿರುವಂಥ ಲಿಂಕನ್ನು ಇದು ಮಾಡಿಕೊಂಡು ನೀವು ಅವಶ್ಯಕತೆ ಇದ್ದರೆ ಜಾಯಿನ್ ಆಗ್ಬೋದು. ಈಗ ನಾವು ಈ DR ಕಾನ್ಸ್ಟೇಬಲ್ ಬಗ್ಗೆ ನೋಡೋದಾದರೆ, ಸ್ನೇಹಿತರೆ ನಿಮ್ಮೆಲ್ಲರಿಗೂ ನೆನಪಿರಲಿ, ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಕಾನ್ಸ್ಟೇಬಲ್ ಹುದ್ದೆಗಳಿದ್ದಾವೆ. ನಾವು ದಿನನಿತ್ಯ ಪೊಲೀಸ್ ಠಾಣೆಯಲ್ಲಿ ನೋಡುವಂಥ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ನೋಡುವಂಥದ್ದಕ್ಕೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರಿತೀವಿ. ಆದರೆ ಅಷ್ಟೇ ಪೊಲೀಸ್ ಕಾನ್ಸ್ಟೇಬಲ್ಗಳು ಪೊಲೀಸರು ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಕ್ಸ್ಟ್ರಾ ಬೇರೆ ಬೇರೆ ಯೂನಿಟ್ಗಳದಾವೆ. ಅದರಲ್ಲಿ ಸಶಸ್ತ್ರ ಮೀಸಲು ಪಡೆ ಅಥವಾ ಆರ್ಮ್ಡ್ ಫೋರ್ಸ್ ಅಂತ. ಈ ಆರ್ಮ್ಡ್ ಫೋರ್ಸ್ ಅಂತ ಕೇಳಿದ್ರೆ ಅದು ಜಿಲ್ಲೆಯಲ್ಲಿ ಪ್ರಮುಖ ನಗರಗಳಲ್ಲಿ ಇರ್ತದೆ. ಇವರ ಮತ್ತು ಸಿವಿಲ್ಗೆ ಒಂದಿಷ್ಟು ವ್ಯತ್ಯಾಸ ಏನಂದರೆ, ಈ ಸಿವಿಲ್ದವರು ಸ್ಟೇಷನಲ್ಲಿ ಕೆಲಸ ಮಾಡ್ತಾರೆ. ಇವರುಗಳು ಜಿಲ್ಲಾ ಮಟ್ಟದಲ್ಲಿ ವಿಶೇಷ ಸಂದರ್ಭಗಳಲ್ಲಿ, ಉದಾಹರಣೆಗೆ ಈ VIP-ಗಳಿಗೆ, VIP-ಗಳಂದರೆ ಯಾರು ಬರ್ತಾರೆ, ಮಿನಿಸ್ಟರ್ಗಳು, ಈ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಹಾಗೆ ಜಾತ್ರೆಗಳು, ವಿಶೇಷ ಸಂದರ್ಭಗಳಲ್ಲಿ ಜಯಂತಿಗಳು, ಪ್ರತಿಯೊಂದಿಗೂ ಕೂಡ ಪೊಲೀಸರು ಬೇಕಾಗ್ತದೆ. ಆ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯಲ್ಲಿರುವಂಥ ಪೊಲೀಸರು ಸಾಕಾಗೋದಿಲ್ಲ. ಈ ರಿಸರ್ವ್ಡ್ ಪೊಲೀಸ್ ಅಂತ ಕೇಳಿದ್ರೆ ಇಂಥ ಡ್ಯೂಟಿಗಳನ್ನೇ ಹೆಚ್ಚು ಮಾಡ್ತಾ ಇರ್ತಾರೆ.
ಸೊ ಸೆಕ್ಯೂರಿಟಿ ರಿಲೇಟೆಡ್ ಆಗಿರುವಂಥ ಆರ್ಮ್ಡ್ ಮೀನ್ಸ್ ಯಾವಾಗಲೂ ವೆಪನ್ಸ್ಗಳ ಜೊತೆಯಲ್ಲಿಟ್ಕೊಂಡು ಸೊ ಡ್ಯೂಟಿ ಮಾಡುವಂಥದ್ದು. ಸೊ ಇವುಗಳನ್ನು APC ಅಂತಲೂ ಕೂಡ ಕರೀತಾರೆ, ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್. ಸೊ ಸಿವಿಲ್ ಪೊಲೀಸ್ಗೆ CPC ಅಂತ ಕರೀತಾರೆ. ಸಾಮಾನ್ಯವಾಗಿ ಇವು DR ಮತ್ತು CR ಅಂತ ಕರೆಯಲಾಗ್ತದೆ. ಜಿಲ್ಲಾ ಕೇಂದ್ರಗಳಲ್ಲಿ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಜಿಲ್ಲೆಯನ್ನು ತೆಗೆದುಕೊಳ್ಳಿ. ಈಗ ನಾವು ದಾವಣಗೆರೆಯನ್ನು ತಗೊಂಡೇವೆ, ವಿಜಯನಗರವನ್ನು ತಗೊಂಡೇವೆ, ಬೆಂಗಳೂರನ್ನು ತಗೊಂಡೇವೆ ಅಂತ ಕೇಳಿದ್ರೆ, ಜಿಲ್ಲೆ ಆ ಬೆಂಗಳೂರನ್ನು ಹೊರತುಪಡಿಸಿ ತಾಲೂಕು ಕೇಂದ್ರಗಳು ಮತ್ತು ಹಳ್ಳಿಗಳಲ್ಲಿ ಯಾವುದಾದ್ರೂ ಜಾತ್ರೆ ಅಂತವೇನಾದರೂ ಇದ್ದರೆ, ಸೊ ಜಯಂತಿಗಳಿದ್ದರೆ ಅಲ್ಲಿಗೆ ಇವರನ್ನು ಡೆಪ್ಯೂಟ್ ಮಾಡ್ತಾರೆ. ಇನ್ನೊಂದು ಬರ್ತದೆ ಡಿಸ್ಟ್ರಿಕ್ಟ್ ಆರ್ಮ್ಡ್ ಪೊಲೀಸ್ ಅಂತ, ಇದೇ ರಿಸರ್ವಲ್ಲಿನೇ ಡಿಸ್ಟ್ರಿಕ್ಕಲ್ಲಿ ಸೊ ಜಿಲ್ಲೆ ಗ್ರಾಮ ಈವನ್ ರೂರಲ್ಗೂ ಕೂಡ ಹೋಗ್ತಾರೆ ಅವರು. ಇನ್ನು ಕೇವಲ ನಗರಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ 6 ಸೊ ಈ ಅಪರಾಧಗಳ ಆಧಾರದ ಮೇಲೆ 6 ಕಮಿಷನರೇಟ್ಗಳದಾವೆ. ಉದಾಹರಣೆಗೆ ಬೆಂಗಳೂರು ನಗರ, ಮತ್ತು ಬೆಳಗಾವಿ, ಹುಬ್ಬಳ್ಳಿ ಧಾರವಾಡ, ಕಲಬುರಗಿ, ಮೈಸೂರು, ಮಂಗಳೂರು. ಈ ಕಮಿಷನರೇಟ್ಗಳಲ್ಲಿ ಓನ್ಲಿ ಸಿಟಿಗಳಲ್ಲಿ ಮಾತ್ರ ಸೊ ಸೇಮ್ ಇದೆ ಸೆಕ್ಯೂರಿಟಿ ರಿಲೇಟೆಡ್ ಆಗಿರುವಂಥ ಡ್ಯೂಟಿ ಮಾಡುವಂಥವರಿಗೆ CR ಅಂತ ಕರೀತಾರೆ. ನೀವು ಅರ್ಜಿ ಸಲ್ಲಿಸುವಾಗ ಯಾವುದಕ್ಕೆ ಅರ್ಜಿ ಸಲ್ಲಿಸ್ತಾರೆ ಡಿಪೆಂಡ್ ಅಪಾನ್ ನಂಬರ್ ಆಫ್ ಪೋಸ್ಟು, ನಿಮಗೆ ರಿಸರ್ವೇಷನ್ ಅವೈಲೇಬಿಲಿಟಿ. ಸೊ ನಾಳೆಗೆ ಅದಕ್ಕೆ ಆಯ್ಕೆ ಆದರೆ ನೀವು ಅದೇ ಡಿಸ್ಟಿಕಲ್ಲೇ ಸಾಮಾನ್ಯವಾಗಿ ಕೆಲಸ ಮಾಡಬೇಕಾಗ್ತದೆ. ಸೊ ವಿಶೇಷ ಬಂದೋಬಸ್ತ್ ಕರ್ತವ್ಯಗಳನ್ನು ಕೂಡ ಇವರು ನಿರ್ವಹಿಸ್ತಾರೆ. ಇವಾಗೆಲ್ಲ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಿ, ಪ್ರತಿಯೊಂದು ಜಾತಿಗಳಿಗೆ ಆ ಮಹಾನುಭಾವನರ ಜಾತಿಗೆ ಸೀಮಿತ ಮಾಡಿ ಸೊ ಜಯಂತಿಗಳನ್ನು ತುಂಬ ವೈಭವವಾಗಿ ನಡೆಸ್ತಾರೆ. ಅದಕ್ಕೆ ಪೊಲೀಸರ ಬಂದೋಬಸ್ತ್ ಬೇಕೇ ಬೇಕು. ಸೊ ಆ ಬಂದೋಬಸ್ತುಗಳು ಸಾಮಾನ್ಯವಾಗಿ ಆ ಸ್ಟೇಷನ್ ಲಿಮಿಟ್ನವರು ಸೊ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಒಂದು ಬಸ್ ಮುಖಾಂತರ ಈ DR ಕಾನ್ಸ್ಟೇಬಲ್ಗಳನ್ನು, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಗಳನ್ನು, RSI ಅಂತ ಕರಿತೀವಲ್ಲ, ಈ RSIಗಳು ಇವರ ಮೇಲಧಿಕಾರಿಗಳಾಗಿರ್ತಾರೆ. ಐ ಹೋಪ್ ನಿಮಗೆ DR ಕಾನ್ಸ್ಟೇಬಲ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಸಿಕ್ಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಹಾಗಾದರೆ ನಾವು DR ಕಾನ್ಸ್ಟೇಬಲ್ ಆದರೆ ಸರ್ ಮುಂದೆ ಏನು ಹೇಗೆ? ಎಸ್, ನೀವು DR ಕಾನ್ಸ್ಟೇಬಲ್ ಆಗಿ ಡಿಪೆಂಡ್ ಅಪಾನ್ ನಿಮ್ಮ ಏಜ್ ಎಷ್ಟಿದೆ, ಜಾಯಿನ್ ಆಗುವಾಗ ಏಜ್ ಎಷ್ಟಿದೆ ಮತ್ತು ನಿಮ್ಮ ರಿಸರ್ವೇಷನ್, ಅದರಲ್ಲೂ ವಿಶೇಷವಾಗಿ SC ST ರಿಸರ್ವೇಷನ್ನವರಿದ್ದರೆ ಒಂದಿಷ್ಟು ಬೇಗ ಆಗುವ ಸಾಧ್ಯತೆ ಇರ್ತದೆ. ಸೊ ನೀವೇನಾದರೂ DR ಕಾನ್ಸ್ಟೇಬಲ್ ಆಗಿ ನೇಮಕ ಹೊಂದಿದರೆ ನಾ ಹೇಳಿದ್ನಲ್ಲ ಡಿಪೆಂಡ್ ಅಪಾನ್, ಸೊ ಹೆಚ್ಚು ಆಗ್ತದೆ ಕಮ್ಮಿ ಆಗ್ತದೆ. 8-9 ವರ್ಷಗಳಲ್ಲಿ ನೀವು ನೆಕ್ಸ್ಟು ಹೆಡ್ ಕಾನ್ಸ್ಟೇಬಲ್, ಎಸ್ ಸಿವಿಲಲ್ಲಿರುವ ಹಾಗೆ ಇಲ್ಲಿ ಕೂಡ ಹೆಡ್ ಕಾನ್ಸ್ಟೇಬಲ್, ಸಿವಿಲ್ಗೆ ಹೋಲಿಕೆ ಮಾಡಿಕೊಂಡ್ರೆ DR ಅಲ್ಲಿ ಪ್ರಮೋಷನ್ಸ್ಗಳು ಸೊ ಬೇಗ ಆಗ್ತವೆ. ನೆಕ್ಸ್ಟು ನೀವು ಹೆಡ್ ಕಾನ್ಸ್ಟೇಬಲ್ ಆದಮೇಲೆ 3ರಿಂದ 5 ವರ್ಷ ಸೊ ನೆಕ್ಸ್ಟ್ ಸಿಂಗಲ್ ಸ್ಟಾರ್ ಬರ್ತತೆ ನಿಮಗೆ ಒಂದು, ಅದೇ ARSI ಅಥವಾ ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್. ಸೊ ನೀವೇನಾದರೂ ಅಲ್ಲಿ ಒಂದು 5 ವರ್ಷ 6 ವರ್ಷ ಕೆಲಸ ಮಾಡಿದರೆ RSI ಕೂಡ ಆಗ್ತೀರಿ. ಆದರೆ RSI ಆಗಬೇಕಾದ್ರೆ ಹೆಚ್ಚು ಕಡಿಮೆ ನೀವೊಂದು 15 ವರ್ಷ ನಿಯರ್ ಡ್ಯೂಟಿ ಮಾಡಿರ್ತೀರಿ. ಇಲ್ಲಿ ಡಬಲ್ ಸ್ಟಾರ್ ಅಧಿಕಾರಿಗಳು. ಈವನ್ ಕೆಲವೊಬ್ಬ ಅಭ್ಯರ್ಥಿಗಳು SC ST ಸಮುದಾಯದಲ್ಲಿ ಬಂದರೆ ಮತ್ತು ಬೇಗ ಡ್ಯೂಟಿಗೆ ಜಾಯಿನ್ ಆದರೆ ಈವನ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಇನ್ಸ್ಪೆಕ್ಟರ್ 3 ಸ್ಟಾರ್ಗಳು. ನೀವೇನಾದರೂ RSI ಆದರೆ ಭಾಳಷ್ಟು ಬೇಗ ಪ್ರಮೋಷನ್ ಆಗ್ತದೆ. SP ಸೊ ಅಸಿಸ್ಟೆಂಟ್ ಭಾಳ ಚೆನ್ನಾಗಿ ಪೋಸ್ಟ್ಗಳು ಸಿಗ್ತವೆ ರಿಸರ್ವಲ್ಲಿನೇ, ಮತ್ತು ಈ ಕಡೆ ಸಿವಿಲಲ್ಲಿ ಎಲ್ಲೂ ಬರುವುದಿಲ್ಲ ನೀವು. ಫೈನ್. ಸೊ ಇಲ್ಲಿ ತನಕ ಆಗಬೇಕು ಅಂತ ಕೇಳಿದ್ರೆ ಏಜ್ ಇರಬೇಕು, ಏಜ್ ಇದ್ದರೆ RPI ತನಕ ಆಗ್ತಾರೆ. ಇದು ನೀವು RSI ಆದರೆ. ಆ್ಯಂಡ್ ಒಂದು ವಿಶೇಷತೆ ಏನು, ನಾವು ಸಿವಿಲ್ ಕಾನ್ಸ್ಟೇಬಲ್ಗೆ RSI ರಿಸರ್ವ್ಗೆ DRಗೆ ಅಂದರೆ ಕೆಲವೊಂದು ಅಭ್ಯರ್ಥಿಗಳು ಮುಂದೆ ಡಿಗ್ರಿ ಮೇಲಿನ PSIಗೋ KSಗೋ ಬೇರೆ ಬೇರೆ ಪೋಸ್ಟ್ಗೆ ಓದಬೇಕು ಅಂದ್ಕೊಂಡಿರ್ತಾರೆ. ಓದುವುದಕ್ಕೆ ಇಲ್ಲಿ ಟೈಮ್ ಸಿಗುತ್ತೆ. ಯಾಕೆ ಟೈಮ್ ಸಿಗುತ್ತೆ ಅಂದರೆ, ನೀವು ಯಾವುದೇ ಒಂದು VIP ಬಂದೋಬಸ್ತಿಗೆ ಹೋದರೆ ನಿಮಗೆ ಟೈಮಿಂಗ್ ಇರ್ತದೆ. ಉದಾಹರಣೆಗೆ ನಾನು ಮುಂಜಾನೆ ಒಂದಿಷ್ಟು 6 ಗಂಟೆಗೆ ಹೋದರೆ ಸೊ 12 ಗಂಟೆಗೆ 2 ಗಂಟೆಗೆ ನೀವು ವಾಪಸ್ ಬರ್ಬೋದು. ಇನ್ನೊಬ್ರದ್ದು ಶಿಫ್ಟ್ ಇರ್ತದೆ, ಶಿಫ್ಟ್ ಇರ್ತದೆ. ಹಾಗಾಗಿ ನಿಮಗೆ ಸಿವಿಲಲ್ಲಿ 24 hours ಎನಿ ಟೈಮ್ ಹೋಗಲೇಬೇಕಾಗತ್ತೆ. ಬಟ್ ಇಲ್ಲಿ ಆಗಿಲ್ಲ. ಸೊ ಕಿರಿಕಿರಿ ಕೂಡ ಕಡಿಮೆ. ಹಾಗೆ ನಾ ಹೇಳಿದ್ನಲ್ಲ, ಸೊ ಕೆಲವೊಂದು ಸಣ್ಣ ಮನಸ್ಸಿರುವಂಥ ಅಧಿಕಾರಿಗಳಿದ್ದರೆ ಒಂದಿಷ್ಟು ಕಿರಿಕಿರಿ ಮಾಡ್ತಾರೆ. ಹಾಗೆ ನಿಮಗೆ ಫ್ಯಾಮಿಲಿಗೆ ಟೈಮ್ ಕೊಡುವಂಥ ಅವಕಾಶ ಕೂಡ ಇಲ್ಲಿ ಚೆನ್ನಾಗಿ ಸಿಗ್ತದೆ. ನಾವೇನೋ ಪೊಲೀಸ್ಗೆ ಟೆನ್ಷನ್ ಜಾಬ್ ಅಂತ ಅಂತೀವಲ್ಲ, ಒಂದಿಷ್ಟು ಇಲ್ಲಿ ಕಡಿಮೆ ಅಂತ ಅನ್ಬೋದು. ಇನ್ನು ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಸ್ನೇಹಿತರೆ, ಟೋಟಲ್ 1500 ಪೋಸ್ಟ್ಗಳಿದ್ದಾವೆ. ಸೊ ಇದರಲ್ಲಿ 422 ನಾನ್ HK ಇದ್ದರೆ 179 HK. ಸರ್ ಏನು ಸರ್ ನಾನ್ HK ಅಂತ ಕೇಳಿದರೆ ಈ ಹುದ್ದೆಗಳಿಗೆ ಸೊ ಮತ್ತೆ ಅಗೇನ್ 1400
21. ಈ ಹುದ್ದೆಗಳಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಯವರು 31 ಜಿಲ್ಲೆಯವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ನಾನ್ ಎಚ್ ಕೆ ಅಂತ ಎಚ್ ಕೆ ಅಂತ ಕೇಳಿದ್ರೆ ಸಂವಿಧಾನದ 371 ವಿಧಿ ಅಡಿಯಲ್ಲಿ ಬರುವಂಥ 7 ಜಿಲ್ಲೆಗಳು, ಬೀದರ್ನಿಂದ ಈ ವಿಜಯನಗರ ಜಿಲ್ಲೆಯ ತನಕ ಈ 7 ಜಿಲ್ಲೆಯ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಯಾವುದೇ ಪೋಸ್ಟ್ಗಳು ಪ್ರೆಸೆಂಟ್ ಆಗಿ ಕೊಡ್ತಾ ಇಲ್ಲ, ಮುಂದೆ ಕೊಡಬಹುದೇನೋ ಈ ನೋಟಿಫಿಕೇಶನ್ ಅಲ್ಲಿ ಇಲ್ಲ. ಸರ್, ಒಂದು ಡೌಟ್ ನಾನು ಭಾಳ ಜನ ಅಭ್ಯರ್ಥಿಗಳು ಕೇಳಿದ್ದು, ಸರ್ ನಾವು ನಾನ್ ಎಚ್ ಕೆ ಅಭ್ಯರ್ಥಿಗಳು, ಉದಾಹರಣೆಗೆ ಆ 7 ಡಿಸ್ಟಿಕ್ಕನ್ನು ಬಿಟ್ಟು ಬೇರೆ ಡಿಸ್ಟಿಕ್ನವರು, ನಾವು ಎಚ್ ಕೆ ಅಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾ? ಅದು ಏನಾಗ್ತಾ ಇದೆ ಈ ನೋಟಿಫಿಕೇಶನ್ಗಳಲ್ಲಿ ಅಂದರೆ, ಈಗ ಈ ಎಚ್ ಕೆ ಇದರಲ್ಲಿ 20 ಪೋಸ್ಟ್ 20% ಪೋಸ್ಟು ಎಚ್ ಕೆ ಜಿಲ್ಲೆಗಳಲ್ಲಿ ನಾನ್ ಎಚ್ ಕೆ ಮಿಕ್ಕಿ ಉಳಿದ ವೃಂದ ಅಂತ ಕೊಡಬೇಕು ಅಂತ ಇದೆ. ಆದರೆ ನೋಟಿಫಿಕೇಶನ್ ಮಾಡುವಾಗ ಈ 20 ಪೋಸ್ಟ್ಗಳನ್ನು ಕೂಡ ನಾನ್ ಎಚ್ ಕೆ ನೋಟಿಫಿಕೇಶನಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಒಂದು ವೇಳೆ ಎಚ್ ಕೆ ನೋಟಿಫಿಕೇಶನಲ್ಲೇ ಮಿಕ್ಕುಳಿದ ವೃಂದ ಅಂತ ಕೊಟ್ಟಿದ್ರೆ 2022ರಲ್ಲಿ ಆ ಥರ ನೋಟಿಫಿಕೇಶನ್ ಆಗಿತ್ತು, ಆವಾಗ ಅರ್ಜಿಯನ್ನು ಸಲ್ಲಿಸ್ಬೋದು. ಅಟ್ ಪ್ರೆಸೆಂಟ್ ಆ ರೀತಿ ಕೊಟ್ಟಿಲ್ಲ. ಹಾಗಾಗಿ ಈ ನಾನ್ ಎಚ್ ಕೆ ಅವರಿಗೆ ಎಚ್ ಕೆ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಕೇಳಿದ್ರೆ 371J ಸರ್ಟಿಫಿಕೇಟು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬರ್ತದೆ. ಸರ್, ಎಚ್ ಕೆ ಅಭ್ಯರ್ಥಿಗಳು, ಎಚ್ ಕೆ ಅಭ್ಯರ್ಥಿಗಳು ಎಚ್ ಕೆ ಮತ್ತು ನಾನ್ ಎಚ್ ಕೆ ಅಂದರೆ ಎಲ್ಲ ಜಿಲ್ಲೆಯವರು ಅಂತ ಅರ್ಥ. ಎಚ್ ಕೆ ಅಂತ ಕೇಳಿದ್ರೆ ಸ್ಥಳೀಯವಾಗಿ ಆ 80% ಪೋಸ್ಟ್ಗಳಿಗೆ ಬೇರೆ ಜಿಲ್ಲೆಯವರು ಅರ್ಜಿ ಸಲ್ಲಿಸುವ ಹಾಗಿಲ್ಲ ಅನ್ನೋದಂಥದ್ದು ಆ ಮೀಸಲಾತಿಯ ಉದ್ದೇಶ. ಇದು ವೆರಿ ಕ್ಲಿಯರ್ ಆಯಿತು. ಇದೊಂದು ಭಾಳಷ್ಟು ಜನರಿಗೆ ಡೌಟ್ ಇತ್ತು. ಇನ್ನು ಕ್ವಾಲಿಫಿಕೇಶನ್, ಫಸ್ಟ್ ಟೈಮ್ ಹಿಂದೆ ಎಲ್ಲ SSLC ಇತ್ತು. ಮೊದಲ ಬಾರಿಗೆ PUC ಕ್ವಾಲಿಫಿಕೇಶನ್ನ ನಾವು ನೋಡ್ತೀವಿ. PUC ಕ್ವಾಲಿಫಿಕೇಶನು ಅದು CBSE ಸಿಲೆಬಸ್ ಇರಲಿ ಯಾವುದೇ ಇರಲಿ ಮಿನಿಮಮ್ ಪಾಸ್ ಆದರೆ ಸಾಕು. ಸರ್, ITI ಆಗಿದೆ, ITI ಆದವರಿಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸಮಥಿಂಗ್ ಓಪನ್ ಸ್ಕೂಲಿಂಗ್ ಅನ್ನೋದ್ರ ಕಡೆಯಿಂದ ಸರ್ಟಿಫಿಕೇಟ್ ಆದರೂ ತಗೊಳ್ಬೇಕು. GOC ಇದ್ದರೆ ಅದು ಕೂಡ ಈಕ್ವಲ್ಲು, 3 ವರ್ಷಗಳ ಡಿಪ್ಲೊಮಾ ಇದ್ರೂ ಕೂಡ ಅದು ಕೂಡ ಈಕ್ವಲ್ಲು. ಆದರೆ ಯಾರ್ದು 2015ಕ್ಕಿಂತ ಮುಂಚೆ ಡಿಪ್ಲೊಮಾ ಮುಗಿದಿದೆ, ಈಗ ಅಪ್ಲಿಕೇಶನ್ ಹಾಕುವಾಗ ತಲೆನೇ ಕಟ್ಸೋಕೆ ಹೋಗ್ಬೇಡ್ರಿ, ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತದೆ. ನೀವು ಸೆಲೆಕ್ಟ್ ಆದ ಮೇಲೆ KPSC ದವರು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಎಲ್ಲ ಸರ್ಕಾರಿ ನೌಕರರಿಗೆ ನಡೆಸ್ತಾರೆ. ಆ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಪಾಸ್ ಆದ್ರೇ ನಿಮ್ಮ ಪ್ರೊಬೇಷನರಿ ಕ್ಲಿಯರ್ ಆಗ್ತದೆ. ಅಲ್ಲಿ ಎಲ್ಲರಿಗೂ ಕೂಡ ಇರ್ತದೆ. ಒಂದು ಜನರಲ್ ಲಾ ಅಂತ ಇರ್ತದೆ. ಜನರಲ್ ಲಾ ಎಲ್ಲ ಕಾನ್ಸ್ಟೇಬಲ್ಗಳು ಪಾಸ್ ಆಗ್ತಾರೆ. ಆದರೆ ನೀವು ಅವ್ರ ಜೊತೆಗೆ ಕಡ್ಡಾಯ ಕನ್ನಡ ಪಾಸ್ ಆಗಬೇಕು. ಅದೆಲ್ಲ ಸೆಲೆಕ್ಟ್ ಆದಮೇಲಲ್ಲ, ಇವಾಗೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ನೀವು ಎಲ್ಲ ಕ್ವಾಲಿಫಿಕೇಷನ್ ಹೊಂದಿರಬೇಕು. ಇನ್ನು ಏಜ್ ಲಿಮಿಟು ಡೌಟೇ ಇಲ್ಲ, ಏಜ್ ಲಿಮಿಟ್ ಅಂತೂ ಸಿಕ್ಕಾಪಟ್ಟೆ ಇದೆ. GM ಅಭ್ಯರ್ಥಿಗಳಿಗೆ 33 ಇದ್ದರೆ, SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 35, ಎಲ್ಲ OBC ಅಭ್ಯರ್ಥಿಗಳಿಗೆ 35 ಏಜಿದೆ. ಇನ್ನು ಕೆಲವೊಂದು ಈ ಫಾರೆಸ್ಟ್ಗಳಲ್ಲಿ ವಾಸ ಮಾಡುವಂಥ ಬುಡಕಟ್ಟು ಸಮುದಾಯಗಳಿಗೆ 38 ಇದೆ. ವಯೋಮಿತಿ ಏನು ಚೆನ್ನಾಗಿ ಕೊಟ್ಟಿದ್ದಾರೆ, ಆದರೆ ನೆನಪಿಟ್ಕೊಂಡಿರಿ, ಯಾರದು ಏಜ್ 30 ಮೇಲೆ ಆಗಿದೆ, ಒಂದಿಷ್ಟು ಫಿಸಿಕಲ್ ಬಗ್ಗೆ ಗಮನ ಕೊಡಿ. ಇವತ್ತೆಲ್ಲ ನಾವು ತಿನ್ನುವಂಥ ಊಟ, ನಮ್ಮ ಜೀವನ ಶೈಲಿ, ರಾತ್ರಿ 1 ಗಂಟೆ 2 ಗಂಟೆ ತನಕ ಈ ಮೊಬೈಲು, ಇಂಟರ್ನೆಟು, ಲ್ಯಾಪ್ಟಾಪ್ ನೋಡೋದ್ರಿಂದ ಹಾರ್ಟ್ ಅಟ್ಯಾಕು, ಲೋ BP ಇಂಥವು ಬಹಳಷ್ಟು ಕಾಯಿಲೆಗಳಿದಾವೆ. ಹಾಗಾಗಿ ಫಿಸಿಕಲ್ ಪಾಸ್ ಮಾಡುವುದು ಅಷ್ಟು ಸುಲಭ ಅಲ್ಲ. ಜೂನ್ 22ರಿಂದ ಅರ್ಜಿ ಸಲ್ಲಿಸುವಂಥದ್ದು ಸ್ಟಾರ್ಟ್ ಆಗುತ್ತೆ. 1 ತಿಂಗಳ ಟೈಮನ್ನು ಕೊಡ್ತಾರೆ, ಜುಲೈ 22ರ ತನಕ. ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗತ್ತೆ. ಒಂದಿಷ್ಟು ಫೀಸು KE ನಡೆಸುವಂಥ ಎಕ್ಸಾಮ್ಗೆ ಜಾಸ್ತಿ ಇರ್ತದೆ. ಹಾಗಾಗಿ ನೀವು ಒಂದೇ ಯೂನಿಟ್ಗೆ, ಒಂದೇ ಡಿಸ್ಟ್ರಿಕ್ಗೆ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇಟ್ ಮೀನ್ಸ್ ಒಂದೇ ಅಪ್ಲಿಕೇಶನ್ ಹಾಕ್ಬೇಕು ನೀವು. ನಾನ್ ಎಚ್ ಕೆಯಲ್ಲಿ ಒಂದೇ ಅಪ್ಲಿಕೇಶನ್, ಎಚ್ ಕೆ ಅಲ್ಲಿ ಒಂದೇ ಅಪ್ಲಿಕೇಶನ್. ಸರ್, ನಾನು ಆಗ ಮಿಸ್ಟೇಕ್ ಮಾಡಿದ್ದೀನಿ, ಈಗ ಮಿಸ್ಟೇಕ್ ಮಾಡಿದ್ದೀನಿ, ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೋದಾ? ಒಂದಂತೂ ನಿಮ್ಗೆ ಹೇಳ್ತೀನಿ, ಯಾರೇ KE ನಡೆಸಲಿ, KPSC ನಡೆಸಲಿ, KSP ನಡೆಸಲಿ, ಇಲ್ಲಿಯವರೆಗೆ ಯಾವುದೇ ಅಭ್ಯರ್ಥಿ ನೀನು 2 ಡಿಸ್ಟ್ರಿಕ್ಟ್ ಹಾಕಿದನ್ನ ಕಾರಣಕ್ಕೆ ಅವನು ಎಕ್ಸಾಮ್ ಬರೆಯೋದ್ರಿಂದ ತಡೆದಿಲ್ಲ. ಏನೋ ಒಂದು ಅವಕಾಶ ಇರ್ತದೆ. ಈ ಒಂದು ಕಾಮನ್ ಸೆನ್ಸ್ನ ಅರ್ಥ ಮಾಡ್ಕೊಂಬೇಡಿ. ಸರ್, ಸೆಲೆಕ್ಷನ್ ಪ್ರೊಸೆಸ್ ಇದು ಕಂಪ್ಲೀಟ್ ಆಗಿ CET ಎಕ್ಸಾಮ್ನ ಮುಖಾಂತರ ನಡೆಯುವಂಥದ್ದು. ಫಸ್ಟು CET ಎಕ್ಸಾಮ್ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣವೇ ಒಂದು 2.5 ತಿಂಗಳ 2.5 ತಿಂಗಳ ಟೈಮ್ ಕೊಟ್ಟು ನಿಮಗೆ ಎಕ್ಸಾಮ್ ನಡೆಸ್ತಾರೆ. GK ಪೇಪರ್ ಒಂದೇ ಇರ್ತದೆ. PUC ಕ್ವಾಲಿಫಿಕೇಷನ್ ಆಗಿರೋದ್ರಿಂದ
ನಾವು ಈಸಿ ಇರುತ್ತಂತ ಹೇಳ್ಬೋದು. ಆದರೆ ಇವಾಗ ಎಕ್ಸಾಮ್ ನಡೆಸುವಂಥವ್ರು KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆಗಿರೋದ್ರಿಂದ ಗುಣಮಟ್ಟದ ಪ್ರಶ್ನೆಗಳು ಬರ್ತವೆ. ಕೆಲವೊಂದು ಅಭ್ಯರ್ಥಿಗಳು ಹೇಳ್ತಾರೆ, ಸರ್ ನಾನು 165 ಅದ ಸರ್ ಹೈಟು, ಇಲ್ಲಾಂದರೆ ನಾನು PC ಪಾಸ್ ಆಗ್ತಿದ್ದೆ. ಪರವಾಗಿಲ್ಲ ಬ್ರದರ್, ಹೋದರೆ 500 ರೂಪೀಸ್ ಹೋಗುತ್ತೆ, ಸೊ ಎಲ್ಲ ಒಂದು 2 ದಿನ ಕೆಲಸ ಮಾಡಿದರೆ ಬರುತ್ತೆ. ನೀವು ಕೂಡ 168 ಹೈಟ್ ಅಂತ ಅಪ್ಲಿಕೇಶನ್ ಹಾಕ್ಬೋದು. ಸೊ ಎಕ್ಸಾಮ್ ಪಾಸ್ ಆಗ್ಬೋದು. ಯಾಕಂದರೆ KE ನಡೆಸೋದ್ರಿಂದ ಮುಂದೆ ನೀವು ಯಾವುದೇ ಒಂದು KE ನಡೆಸುವ ಎಕ್ಸಾಮ್ಗಳನ್ನು ಪಾಸ್ ಮಾಡ್ಕೊಳ್ಬೋದು. ಇದನ್ನು ನಾನು ಮಾಡ್ತಾ ಇರುವಂಥದ್ದು. ನಾನು ಎಕ್ಸಾಮ್ ಅದಕ್ಕೆ ಇಷ್ಟ ಇರಲಿಲ್ಲ ಅಂದ್ರೂ ಕೂಡ, ನನಗೆ ಬರಲ್ಲ ಅಂದ್ರೂ ಕೂಡ, ಸೊ ಯಾಕಂತ ಕೇಳಿದರೆ ನಾವು ಕಾಂಪಿಟೇಟಿವ್ಗೆ ಅಂತ ಕೂತ್ಕೊಂಡಿದ್ದೀವಿ ಅಂತಂದರೆ ನುಗ್ಗುತ್ತಾ ಇರಬೇಕು, ಬೇರೆ ಉದ್ರಿ ಆಲೋಚನೆಗಳು ಇರಬಾರ್ದು. ಇನ್ನು ನೀವು ರಿಟರ್ನ್ ಎಕ್ಸಾಮ್ ಪಾಸ್ ಆದಮೇಲೆ ಒಂದು ಪೋಸ್ಟ್ಗೆ 5 ಜನರಂತೆ ನಿಮ್ಮನ್ನು ಫಿಸಿಕಲ್ ಕರೀತಾರೆ. ಸೊ ಈ ಫಿಸಿಕಲಲ್ಲಿ ಸೊ ನೀವು ಪಾಸ್ ಆದ್ರಿ ಅಂತ ಕೇಳಿದ್ರೆ ಈ ಸಲ 2026ರಿಂದ ಒಂದು ಹೊಸ ಲಿಸ್ಟ್ ಅಂದರೆ ಇದೇನು ಬೇರೆದಲ್ಲ, ಇದೇನು ನಿಮಗೆ ಅವಶ್ಯಕತೆಯೂ ಇಲ್ಲ, ಇದರಲ್ಲಿ ಬಂದರೆ ನೀವು ಸೆಲೆಕ್ಟ್ ಆದಂಗೂ ಅಲ್ಲ. ಒಂದು ಹುದ್ದೆಗೆ ಒಂದು ಪೋಸ್ಟ್ಗೆ 2 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಇದನ್ನು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಅಂತ. ಸೊ ಬಟ್ ನಿಜವಾದ ಸೆಲೆಕ್ಷನ್ ಲಿಸ್ಟ್ ಅಂತ ಕೇಳಿದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮತ್ತು ಮೆಡಿಕಲ್ಗೆ ಕರೆಯುವಂಥದ್ದು. ಸೊ ಇದೇ ನಿಜವಾದ ಸೆಲೆಕ್ಷನ್ ಲಿಸ್ಟ್. ಯಾಕೆ ಇದನ್ನು ಮಾಡಿದರು ಅಂದರೆ ಕೆಲವೊಂದು ಅಭ್ಯರ್ಥಿಗಳು ಏನು ಮಾಡ್ತಾರೆ, ಬೇರೆ ಬೇರೆ ಪೋಸ್ಟಿಗೆ ಆಯ್ಕೆ ಆದಾಗ ಸೊ ಹೋಗೋದಿಲ್ಲ. ಹಾಗೆ ಬಿಟ್ಟು ಹೋದಾಗ ಇಲ್ಲೇನು ಇನ್ನೂ ಅರ್ಧ ಸೇಮ್, ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಅದಾವ ಅಂತಂದರೆ ಇನ್ನೂ 100 ಮಂದಿ ವೇಟಿಂಗ್ ಇರ್ತಾರೆ, ಅವರನ್ನೇ ತೊಗೊಳ್ತಾರೆ ಆಲ್ರೆಡಿ. ಯಾಕಂದರೆ ಅವರಿಗೆ ಸೊ ಫಿಸಿಕಲ್ ಆಗಿರುತ್ತದೆ. ಸೊ ಒಂದು ನೇಮಕಾತಿ ಪ್ರಕ್ರಿಯೆ ಲೇಟ್ ಆಗೋದಕ್ಕೆ ತಡೆಯೋದನ್ನು ಇದನ್ನು ಮಾಡ್ತಾ ಇದ್ದಾರೆ. ಸೊ ಓಕೆ, 1:1 ಆದಮೇಲೆ ಸೊ ಅಫ್ಕೋರ್ಸ್ ಇದು 2026ರಿಂದ ಜಾರಿಗೆ ಬಂದಿದೆ. ಈ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಅಂದರೆ ಆಯ್ಕೆ ಆದವರಲ್ಲ, 1:1 ಬಂದ್ರೇ ಆಯ್ಕೆ ಆದಂಗೆ. ನೆಕ್ಸ್ಟು ಜಾಯಿನ್ ಆಗ್ತೀರಿ 9 ತಿಂಗಳ ಕಾಲ ನಿಮಗೆ ಟ್ರೈನಿಂಗ್. ಸೊ 300ರಿಂದ 400 ಜನರಿಗೆ ಸೊ ಪೊಲೀಸ್ ತರಬೇತಿ ಶಾಲೆಗಳು, ಪೊಲೀಸ್ ಟ್ರೈನಿಂಗ್ ಸ್ಕೂಲ್ PTS ಅಂತ ಇದ್ದಾವೆ ಕರ್ನಾಟಕದಲ್ಲಿ. 20-25 ಇದ್ದಾವೆ, ನಾರ್ಮಲಿ ಡಿಸ್ಟ್ರಿಕ್ಟ್ ಒಂದಿರ್ತವೆ. ಸೊ ಅಲ್ಲಿ ನಿಮಗೆ 9 ತಿಂಗಳ ಕಾಲ ಸೊ ಟ್ರೈನಿಂಗನ್ನು ಕೊಡ್ತಾರೆ. ಹೆಚ್ಚು ಕಡಿಮೆ ನೀವು ಜಾಯಿನ್ ಆದ ದಿನದಿಂದ ನಿಮಗೆ ಸಂಬಳ ಎಲ್ಲವೂ ಕೂಡ, ಸರ್ವಿಸು ಕೂಡ ಕೌಂಟ್ ಆಗ್ತದೆ. ಟ್ರೈನಿಂಗ್ ಈಸ್ ನಾಟ್ ಡಿಫ್ರೆಂಟ್, ಡ್ಯೂಟಿಗೆ ಹೋಗೋದು ಡಿಫ್ರೆಂಟ್ ಅಲ್ಲ. ನೀವು ಜಾಯಿನ್ ಆದ ದಿನದಿಂದನೂ ಕೂಡ ನೀವು ಪೊಲೀಸರೇ ಆಗಿರ್ತೀರಿ. ಸೊ ಇದು ಪ್ರೊಸೆಸ್ ಕಂಪ್ಲೀಟ್ ಆಗಿ. ಸರಿ ಸರ್, ಈಗ ಫಿಸಿಕಲ್ ನೋಡೋದಾದರೆ ಸೊ ಓನ್ಲಿ ಈಗಾಗಲೇ ಹೇಳಿದಾಗೆ ಫಿಸಿಕಲ್ ಕೇವಲ CTಯಲ್ಲಿ ಪಾಸಾದಂಥ ಒಂದು ಹುದ್ದೆಗಳಿಗೆ 5 ಜನರನ್ನು ಮಾತ್ರ ಕರೀತಾರೆ. ಇಲ್ಲಿ ಎತ್ತರ 168 ಸೆಂಟಿಮೀಟರ್. ಸೊ ಇನ್ನು ಚೆಸ್ಟ್ ಇಲ್ಲಿ ಯಾವುದೇ ಹೆಣ್ಮಕ್ಳಿಗೆ ಪೋಸ್ಟ್ ಇರೋದಿಲ್ಲ ಮತ್ತು ಇನ್ ಸರ್ವಿಸ್ ಅಂತ ಇರೋದಿಲ್ಲ. ಇನ್ ಸರ್ವಿಸ್ ಓನ್ಲಿ ಸಿವಿಲ್ದವರಿಗೆ. ಯಾಕಂತ ಕೇಳಿದ್ರೆ ಸಿವಿಲ್ಗೆ ಅಪ್ಲಿಕೇಶನ್ ಹಾಕೋರೆಲ್ಲ ರಿಸರ್ವೇ ಇರ್ತಾರೆ, ಮತ್ತೆ ಯಾಕೆ ಅವರು ಬೇರೆ ಕಡೆಯಿಂದ ರಿಸರ್ವ್ಗೆ ಬರ್ತಾರೆ. ಸೊ ಮಾಜಿ ಸೈನಿಕ ಅಂದರೆ ಆಲ್ರೆಡಿ ಭಾರತ ಸೈನ್ಯದಲ್ಲಿ ಸೊ ರಿಟೈರ್ಡ್ ಆಗಿ ಬಂದಿರ್ತಾರೆ, ಅವರುಗಳಿಗೆ ನಾರ್ಮಲ್ ಆಗಿ ಚೆಸ್ಟ್ 80 ಇರಬೇಕು, ಅದನ್ನು ಸ್ಟ್ರೆಚ್ 81 ಇರಬೇಕು, ಅದನ್ನು ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಾಗಬೇಕು, 86. ಸೊ ಯಾರ್ಯಾರಿಗಿಲ್ಲ, ಈಗ ಸದ್ಯ ನೀವು ಈ ರಿಟರ್ನ್ ಎಕ್ಸಾಮ್ ಪಾಸ್ ಮಾಡಿ ಆಮೇಲೆ ನೋಡಿದರೆ ಸೊ ರಿಟರ್ನ್ ಎಕ್ಸಾಮ್ ಮುಗಿದ ದಿನದಿಂದನೇ ಸೊ ಫಿಸಿಕಲ್ ನೋಡೋಕ್ಕೆ ಬರ್ತದೆ. ಕೆಲವೊಬ್ಬರಿಗೆ ಚೆಸ್ಟ್ ಇರೋದಿಲ್ಲ, ಸೊ ಕೆಲವೊಬ್ಬರಿಗೆ ಏನೋ ಫಿಸಿಕಲ್ ದೊಡ್ಡ ಪ್ರಾಬ್ಲಮ್ ಇದ್ದರೆ ಇವಾಗ ನಿಂತನೂ ಕೂಡ ಒಂದಿಷ್ಟು ದಿನಕ್ಕೆ 1 ಅವರ್ ಗಮನದಲ್ಲಿ ಕೊಡಿ. ಸೊ ಇನ್ನು ಈ ಬುಡಕಟ್ಟು ಸಮುದಾಯಗಳು, ಈ ಉತ್ತರ ಕನ್ನಡ, ಮೈಸೂರು, ಕೊಡಗು ಈ ಕಡೆ ಕೆಲವೊಂದು ಬುಡಕಟ್ಟು ಸಮುದಾಯಗಳ ಲಿಸ್ಟ್ ಇದೆ. ಇಟ್ ಡಸಂಟ್ ಮೀನ್ ದಟ್ ST ಅಲ್ಲ, ಅರಣ್ಯದಲ್ಲಿ ವಾಸ ಮಾಡುವಂಥ ಬುಡಕಟ್ಟು ಜನಾಂಗಗಳು, ಅವರಿಗೆ 155 ಸೆಂಟಿಮೀಟರ್ ಹೈಟ್ ಇರ್ತದೆ. ಸೊ ಚೆಸ್ಟಲ್ಲಿ ಕೂಡ ಒಂದಿಷ್ಟು ಕಡಿಮೆ ಇರ್ತದೆ. ಸೊ ಈಗಾಗಲೇ ನಮ್ಮ ಒಂದು ಯೂಟ್ಯೂಬಲ್ಲಿ ಎಲ್ಲ ಹೆಣ್ಮಕ್ಳದು, ಪುರುಷರದು ಎಲ್ಲ ರೀತಿಯ ಫಿಸಿಕಲ್ನ ಗ್ರೌಂಡಲ್ಲಿ ಕರ್ಕೊಂಡೋಗಿ ಮಾಡಿದ್ದೇವೆ. ನಿಮ್ಗೆ ಡೌಟ್ ಇದ್ದರೆ ಅವುಗಳನ್ನು ನೋಡ್ಬೋದು. ಸೊ ಸರಿ, ಇದೆಲ್ಲ ಮುಗಿತಪ್ಪ, ಹೈಟ್ ಎಲ್ಲ ಬಂತು. ಈಗ ನಿಜವಾದ ಚಾಲೆಂಜ್ 33, 35 ವಯೋಮಿತಿ ಕೊಟ್ಟಿರೋದ್ರಿಂದ ನಿಮ್ಮ ಗಮನದಲ್ಲಿಟ್ಕೊಂಬಿಡಿ. ಸೊ 1600 ಮೀಟರನ್ನು ಕೇವಲ 6.5 ನಿಮಿಷದಲ್ಲಿ ಓಡಬೇಕು. ಯಾವುದೇ ಕಾರಣಕ್ಕೂ ಈಗ ಯಾರಾದರೂ ನೀವು ಇಲ್ಲ ಸರ್ ನಮಗೆ ನಿಯರ್ಲಿ 32, 33 ಇದೆ, ಮತ್ತು ರಿಟರ್ನ್ ಎಲ್ಲ ಪಾಸ್ ಆಗ್ತೀನಿ ಅನ್ನೋರು ದಯವಿಟ್ಟು 1600 ಮೀಟರ್ನ ಟೈಮ್ ಹಚ್ಚಿ ಈಗ ಓಡೋಕ್ಕೆ ಹೋಗಬೇಡಿ. ಈಗ ಜಸ್ಟ್ 24 ನಿಮಿಷ ಒಂದಿಷ್ಟು ವಾಕ್ ಮತ್ತು ಒಂದಿಷ್ಟು ಸ್ಲೋ ರನ್ನಿಂಗ್, ಯಾವುದೇ ಕಾರಣಕ್ಕೆ ಟೈಮ್ ಹಚ್ಚಕ್ಕೆ ಹೋಗಬೇಡಿ. ಇಲ್ಲಂತ ಕೇಳಿದರೆ ಫಿಸಿಕಲಿ ಸ್ಟ್ರೈನ್ ಆಗ್ತದೆ. ಸೊ ಸಿನ್ ಪೇನ್, ಕಾಲುಗಳ ಬ್ಯಾನೆ ಆಗ್ತವೆ, ಅವ್ಯಾವ ಮಾಡೋಕ್ಕೆ. ಫಿಟ್ನೆಸ್ಸನ್ನು ಒಂದಿಷ್ಟು ಚೆನ್ನಾಗಿ ತಿನ್ನಿರಿ. ಸೊ 1 kg 1.5 kg ಈ ಖರ್ಜೂರ ಇಂಥವನ್ನ ತಿಂದರೆ ಏನೂ ಆಗೋದಿಲ್ಲ. ಬಡತನ ಸುಡು ಅವೆಲ್ಲ ಏನೂ ಹೇಳೋಕ್ಕೆ ಹೋಗ್ಬಿಡ್ರಿ. ನೀವು ಹೇಳೋ ಎಲ್ಲವುಗಳನ್ನು ದಾಟಿಕೊಂಡೇ ಬಂದಿರುವಂಥದ್ದು. ಮ್ಯಾಕ್ಸಿಮಮ್ 90% ಜನ ಈ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಪ್ಲಿಕೇಶನ್ ಹಾಕೋರು ಯಾರೋ ಕೋಟ್ಯಾಧೀಶ್ವರನ ಮಕ್ಕಳು ಇರೋದಿಲ್ಲ. ಸೊ ಈ ರನ್ನಿಂಗ್ ಪಾಸ್ ಆದಮೇಲೆ
ಲಾಂಗ್ ಜಂಪ್ ಇರುತ್ತದೆ, 3 ಅವಕಾಶಗಳಿರ್ತವೆ, ಸಾಮಾನ್ಯರಿಗಿರುವಷ್ಟೇ ಇರ್ತದೆ. ಈ ಲಾಂಗ್ ಜಂಪ್ ಆಗಿಲ್ಲ ಅಂದ್ರೆ ಅಷ್ಟೇ ಹೈ ಜಂಪ್ಗೆ ಕರ್ಕೊಂಡು ಹೋಗ್ತಾರೆ. ಸೊ 2ರಲ್ಲಿ 1 ಪಾಸ್ ಆದರೆ ಸಾಕು, 3 ಅವಕಾಶ. ಇನ್ನು ಗುಂಡು ಎಸೆತ ಇರ್ತದೆ, ಇದನ್ನು ಕೂಡ ಕಡ್ಡಾಯವಾಗಿ ಪಾಸ್ ಆಗಬೇಕು. ಇನ್ನು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಂದರೆ ಆಲ್ರೆಡಿ ಮಿಲಿಟರಿಯಲ್ಲಿರುವಂಥವ್ರು ಮತ್ತೆ ನಾವು ಕಾನ್ಸ್ಟೇಬಲ್ ಮತ್ತೆ ಗೌರ್ಮೆಂಟ್ ಜಾಬಿಗೆ ಜಾಯ್ನ್ ಆಗ್ತೀವಿ ಅಂತಂದ್ರೆ ಅವರಿಗೆ ಸೊ ಒಂದಿಷ್ಟು ಸಪ್ರೇಟ್ ಆಗಿರುವಂಥ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಸೊ ವಿಡಿಯೋಗಳಿದಾವೆ. ಇವೆಲ್ಲ ಎಕ್ಸಾಮ್ ಆದಮೇಲೆ ನೀವು ನಾಳೆಗೆ ಹೋಗಬೇಕಾದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕು. ಸರಿ ಸರ್, ಈಗ ಫಿಸಿಕಲ್ ಪಾಸ್ ಆದೀವಿ, ನೆಕ್ಸ್ಟ್ 1:1 ಲಿಸ್ಟ್ ಬಿಡ್ತಾರೆ, ಮೆಡಿಕಲ್ ಕರೀತಾರೆ. ಮೆಡಿಕಲ್ ಕರೆದಾಗ ನಿಮ್ಮ ಕಣ್ಣು ದೃಷ್ಟಿ, ಸರ್ ನನಗೆ ಗ್ಲಾಸ್ ಇದೆ, ಆಗಿದೆ, ಚಸ್ಮಾ ಇದೆ, ನೋ ಪ್ರಾಬ್ಲಮ್, ಬರುತ್ತೆ. ಆದರೆ ಸೊ ಡಾಕ್ಟರ್ಗಳೇ ಚೆಕ್ ಮಾಡ್ತಾರೆ, ನಿಮ್ಮ ಚಸ್ಮಾ ನಂಬರ್ ಇರಬೇಕು, ಅದು ದೂರದೃಷ್ಟಿ, ಸಮೀಪ ದೃಷ್ಟಿ, ಈ ನಂಬರ್ ಒಳಗಡೆನೆ. ಸೊ ಸರ್ ಅದು ಹೆಂಗಿರ್ತದೆ, ನಾನಾಗಲಿ ಇನ್ನು 10 ಕಾನ್ಸ್ಟೇಬಲ್ 10 PSI ಜಾಬ್ ಮಾಡ್ಕೊಂಡು ಬಂದವನು ಹೇಳಕ್ಕೆ ಬರೋದಿಲ್ಲ. ಡಾಕ್ಟರ್ಗಳ ಒಂದು ಸ್ಟ್ಯಾಂಡರ್ಡ್ ಅಂತ ಇರ್ತದೆ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ರಿಟರ್ನ್ ಎಕ್ಸಾಮ್ ಪಾಸ್ ಆಗಿ, ಫಿಸಿಕಲ್ ಪಾಸ್ ಆಗಿ ಹೋಗಿ ಬಂದರೆ ನಾನೊಂದು ಎಕ್ಸಾಮ್ ಪಾಸ್ ಆಗಿನಂತ ಅದರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತದೆ, ಬೇರೆ ಜಾಬ್ ಆದರೂ ಸಿಗ್ತದೆ. ಸೊ ಇದು ಕಣ್ಣಿಗೆ ಸಂಬಂಧಪಟ್ಟಂಥದ್ದು. ನೆನ್ಪಿಟ್ಕೊಂಡು ವರ್ಣಾಂಧತೆ ಅಂದರೆ ಕಲರ್ ಬ್ಲೈಂಡ್ನೆಸ್ ಇದ್ದರೆ ಸೊ ಫಿಸಿಕಲಲ್ಲಿ ಮೆಡಿಕಲಲ್ಲಿ ಫೇಲ್ ಮಾಡ್ತಾರೆ, ಅದ್ರ ಬಗ್ಗೆ ಡೌಟೇ ಬೇಡ. ಅದಕ್ಕೆ ನಾನು PC ಆಗಲಿಲ್ಲ ಬೇಡ, ಅಪ್ಲಿಕೇಶನ್ ಹಾಕು, CT ಪಾಸ್ ಆಗು, ಹೋಗು, ಮೆಡಿಕಲ್ ಫೇಲ್ ಆಗಿನಂತ ಸರ್ಟಿಫಿಕೇಟ್ ಬಂದ ಮೇಲೆ ಕನ್ಫರ್ಮ್ ಮಾಡ್ಕೊ. CT ನಾಲೆಜ್ ಇದ್ದರೆ ಸೊ KE ಕರೆಯುವಂಥ SDA, FDA, KPSC ಕರೆಯುವಂಥ SDA, FDA ಎಲ್ಲ ಪೋಸ್ಟ್ಗಳು ಕೂಡ ಅಪಾಯಿಂಟ್ ಆಗ್ತೀರಿ. ನೆಕ್ಸ್ಟು ಇನ್ನು ಕಿವಿಗೆ ಸಂಬಂಧಪಟ್ಟಂಥ ಹಲವಾರು ಟೆಸ್ಟ್ಗಳಿರ್ತವೆ. ಸೊ ಅವುಗಳಿಗೆ ತನ್ನದೇ ಆದಂಥ ಟೆಸ್ಟ್ಗಳು ಕರೀತಾರೆ. ಮತ್ತು ವೇನ್ಸ್, ಈಗ ನರಗಳೆಲ್ಲ ಹುಬ್ಬಿರ್ತಾವೆ ನೋಡ್ರಿ, ಆ ವೆರಿಕೋಸ್ ವೇನ್ಸ್ ಅವುಗಳು ಕೂಡ ಇದ್ದರೆ ಸಮಸ್ಯೆ ಆಗ್ತದೆ. ಮಾತಿನಲ್ಲಿ ಅಡಚಣೆ ಇದ್ದರೂ ಕೂಡ, ಹಾಗೆ ಚೆಸ್ಟ್ದು ಸೊ ಸ್ಕ್ಯಾನ್ ಮಾಡ್ತಾರೆ, ನಿಮಗೆ ಎಕ್ಸ್ರೇ ಮಾಡ್ತಾರೆ, ಏನಾದರೂ ಸಮಸ್ಯೆ ಇದ್ದರೂ ಕೂಡ ತೆಗಿತಾರೆ. ಒಂದು ನೆನ್ಪಿಟ್ಕೊಂಡಿರಿ, ಸರ್ ನನಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಯಿತು, ಕಿವಿದ ಆಪ್ರೇಷನ್ ಆಗಿತ್ತು, ಕಣ್ಣದ ಆಪ್ರೇಷನ್ ಆಗಿತ್ತು, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಹಾಕ್ರಿ, CT ಪಾಸ್ ಆಗ್ರಿ, ಫಿಸಿಕಲ್ ಪಾಸ್ ಆಗ್ರಿ, ಮೆಡಿಕಲ್ ಹೋಗ್ರಿ. ಪಾಸ್ ಆದರೆ ಜಾಬ್ಗೆ, ಫೇಲ್ ಆದರೆ ಅನುಭವ ದುಡ್ಡು ಕೊಟ್ಟರೆ ಸುಳ್ಳು ಹೇಳಿದರೆ ಸಿಗೋದಿಲ್ಲ, ಅಷ್ಟು ಮಾಡಿ. ನೆಕ್ಸ್ಟು ಈಗ 2026ರಿಂದ ಒಂದಿಷ್ಟು ಹೊಸ ಮೆಡಿಕಲ್ ಟೆಸ್ಟ್ಗಳನ್ನು ಸೇರಿಸಿದ್ದಾರೆ. ಹಿಂದೆ 4 ನೋಡ್ತಾ ಇದ್ರು, ಅಂದರೆ 2 ಕಾಲು ಹತ್ಕೊಳ್ಳೋದು, ಅಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇರಲಿಲ್ಲ. ಈಗ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ. ಮತ್ತು ಚಪ್ಪಟೆಯಾದ ಪಾದಗಳು, ಮತ್ತು ಕೆಲವೊಂದು ಸಲ ಕಾಲುಗಳು ಹಿಂಗೆ ಒಂಥರ ತೋರಿಸ್ತೀನಿ ಅವನ್ನ. ಮತ್ತು ಕಿಬ್ಯೂಟಸ್ ವಾಲ್ಗಸ್ ಅಂತ ಕೇಳಿದ್ರೆ ಕೈಗಳು ವಂಕಾಗಿರುವಂಥದ್ದು, ಲೊಂಚ್ಗೈ ಅಂತ ಕರಿತೀವಲ್ಲ, ಆ ಥರ ಇದ್ದರೆ, ಒಟ್ಟಿನಲ್ಲಿ ನಿಮ್ಗೆ ಯಾವುದೇ ಫಿಸಿಕಲಿ ಪ್ರಾಬ್ಲಮ್ ಇದ್ದರೆ, ಆಪ್ರೇಷನ್ ಆಗಿದ್ದಾವೆ, ಯಾವ ಸಮಸ್ಯೆ ಅಲ್ಲ, ಆದರೆ ಇವುಗಳಿರಬಾರ್ದು. ಫೈನ್. ಸೊ ನೋಡ್ಬೋದು ನೀವು, ಒಬ್ಬ ನಾರ್ಮಲ್ ಆಗಿರುವ ವ್ಯಕ್ತಿ, ಅದೇ ಬೌ ಲೆಗ್ಸ್ ಅಂತ ಕೇಳಿದ್ರೆ ಈ ರೀತಿ ವಂಕ್ ನೋಡ್ರಿ, ಯಾವ ರೀತಿ ವಂಕ್ ಅದಾವಲ್ಲ, ಇವುಗಳ ಬೇರೆ, ನಾರ್ಮಲ್ ಬೇರೆ. ಇನ್ನು 4 ನೀಸ್ ಅಂದರೆ ಈ ರೀತಿ ಇರುವಂಥವು. ಸೊ ನಿಮಗೊಂದು ವೇಳೆ ಆ ರೀತಿ ಇದ್ದರೆ ಫಸ್ಟು CT ಪಾಸ್ ಆಗಿ ಆಮೇಲೆ ಮೆಡಿಕಲ್ ಬಗ್ಗೆ ವಿಚಾರ ಮಾಡಿ. ಇನ್ನು ಈ ಕ್ಯೂಬಿಟಸ್ ವಾಲ್ಗಸ್ ಮತ್ತು ಕ್ಯೂಬಿಟಸ್ ವರಸ್ ಅಂತ ನೋಡಿದ್ರಲ್ಲ, ಈ ಥರ ಅಂದರೆ ಕೈ ನೆಟ್ಟಕ್ಕಿರ್ಬೇಕು, ಈ ಥರ ಮಾಡಿದರೆ ಈ ಥರ ವಂಕ್. ಸೊ ಹಿಂಗೆ ವಂಕ್ ಹೊರಗಡೆ ಒಂದು ಬಾಗಿರುವ ಹಾಗೆ, ಇದು ಒಳಗಡೆ ಬಾಗಿರುವ ಹಾಗೆ ಇರಬಾರ್ದು. ಸರಿ, ಈಗ ನಾವು ಹೆಂಗೆ ಓದಬೇಕು ಸರ್ ಸಿಲೆಬಸ್ಸು? ಅಫ್ಕೋರ್ಸ್ 100 ಮಾರ್ಕ್ಸ್ಗೆ ಇದೆ, 91.5 ನಿಮಿಷ ಇರುತ್ತದೆ. ಭಾಳ ಜನ ಅಭ್ಯರ್ಥಿಗಳನ್ನು ನೋಡಿದ್ದೇನೆ, KE ಎಕ್ಸಾಮ್ ನಡೆಸೋದ್ರಿಂದ, KE ಅಂದ್ರೇ ಗ್ರೂಪ್ ಸಿ ಅಲ್ಲ, ಗ್ರೂಪ್ ಸಿ ಸಿಲೆಬಸ್ ಬೇರೆ, ಇದು ಸಿಲೆಬಸ್ ಅಲ್ಲೇನು ವ್ಯತ್ಯಾಸ ಭಾಳ ಇಲ್ಲ. ಒಂದು 15 ಕ್ವಶನ್ಸು, ಕೋಆಪರೇಟಿವ್ಸು, ಲ್ಯಾಂಡ್ ರಿಫಾರ್ಮ್ಸು ಅವುಗಳಲ್ಲಿ ಬರೋದಿಲ್ಲ. ಸೊ ಇಲ್ಲಿ ಏನೇನು ಬರ್ತವೆ, ನೋಟಿಫಿಕೇಶನ್ದಲ್ಲಿ ಇಷ್ಟೇ ಕೊಟ್ಟಿರ್ತಾರೆ, ಆದರೆ ಆ ಕ್ವಶನ್ ಪೇಪರ್ ತೆಗೆಯುವಂಥವನು ಅವನ ಹತ್ತಿರ 4ರಿಂದ 10 ಪೇಜಸ್ ಸಿಲೆಬಸ್ ಇರ್ತದೆ ಪ್ರತಿಯೊಂದ್ರದ್ದು ಕೂಡ. ಹಾಗಾದರೆ ನೀವು ಎಕ್ಸಾಮ್ಗೆ ಓದಲೇಬೇಕಾದಂಥ ಒಂದು ಸಿಲೆಬಸ್ಸನ್ನು ಹೇಳ್ತೀನಿ ನಿಮಗೆ. ನೆಗೆಟಿವ್ ಮಾರ್ಕ್ಸ್ ಇರ್ತವೆ. ಸೊ ನಿಮ್ಗೆ ಯಾವುದೇ ರಿಸರ್ವೇಷನ್ ಕ್ಯಾಟಗರಿ ಇರಲಿ, ನಿಮ್ಮ ಕಾಂಪಿಟೇಷನ್ ಇಲ್ಲ ಅಂದ್ರೂ ಕೂಡ ಮಿನಿಮಮ್ ನೆಗೆಟಿವ್ ಹೋಗಿ ಸೊ 30 ಮಾರ್ಕ್ಸ್ಗಳನ್ನು ನೀವು ತೊಗೊಲೇಬೇಕು. 30 ಮಾರ್ಕ್ಸ್ ತೊಗೊಂಡ್ರೆ ನೀವು ಸೆಲೆಕ್ಟ್ ಆಗಲ್ಲ. ನಿಮ್ಮ ಕ್ಯಾಟಗರಿದಾಗ ಯಾರು ಇಲ್ಲ ಅಂದರೆ ಸೆಲೆಕ್ಟ್ ಆಗ್ತೀರಿ. ಈ ನೀವು ತೊಗೊಳ್ಬೇಕಾಗಿದ್ದು ಜಾಸ್ತಿ ಮಾರ್ಕ್ಸೇ. ಸೊ KE ನಡೆಸುವುದರಿಂದ 5th ಆಪ್ಷನ್, 5ನೇ ಆಪ್ಷನ್ ಕೊಡ್ತದೆ. ನಿನಗೆ ಯಾವುದು ಗೊತ್ತಿಲ್ಲ ಅಂದರೂ ಕೂಡ 5ನೇ ಆಪ್ಷನ್ ನೀವು ಟಿಕ್ ಹಾಕ್ಲೇಬೇಕು. ಇಲ್ಲಂತ ಕೇಳಿದರೆ ನೆಗೆಟಿವ್ ಮಾರ್ಕ್ಸ್ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಬಿಡಿ. ಸೊ ಎಕ್ಸಾಮ್ ಡೇಟ್ ಆಲ್ರೆಡಿ ಇವರು ನೋಟಿಫಿಕೇಶನ್ ಒಳಗಡೆ ಕೊಡ್ತಾ ಇದ್ದಾರೆ. ಸೊ ಈ ಎಕ್ಸಾಮ್ ಡೇಟ್ಗೆ ಏನೋ ಸೆಂಟ್ರಲ್ TET ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಏನೇ ಇದ್ದರೂ ಕೂಡ 1 ವಾರ ಮುಂದಕ್ಕೆ ಹಾಕ್ಬೋದೇ ಹೊರತಾಗಿ ಅದಕ್ಕಿಂತ ಜಾಸ್ತಿ ಹಾಕೋದಿಲ್ಲ.
ಸೊ ಇದನ್ನ ಭಾಳಷ್ಟು ಕೇರ್ಫುಲ್ ಆಗಿ ತಿಳ್ಕೊಂಬಿಡಿ. ಸೊ ಆಲ್ರೆಡಿ HKದ್ದು ನಾನ್ HK ಮಾರ್ನಿಂಗ್ ಮಾಡ್ತಾರೆ, HKದ್ದು ಈವ್ನಿಂಗ್ ಮಾಡ್ತಾರೆ, ಒಂದೇ ದಿನನೇ ಎಕ್ಸಾಮ್ ನಡೆಸೋದು. ಸರ್ ಬೇರೆ ಬೇರೆ ಡಿಸ್ಟಿಕ್ಗೆ ಹಾಕಿದ್ರೆ ನೀವೇ ಆ ಡಿಸ್ಟಿಕ್ಕಿಗೆ ಹೋಗ್ಬೇಕಾಗಿಲ್ಲ, ನಿಮ್ಮ ಹಾಲ್ ಟಿಕೆಟಲ್ಲಿ ಕೊಡ್ತಾರೆ ಅವರು, ಸಾಕಲ್ಲ. ಫಾರ್ ಎಕ್ಸಾಂಪಲ್ ನೀ ಯಾರೊಬ್ಬ HK ಹುಡುಗ, ನಿನಗೆ ಆ ದಿನದಲ್ಲೂ ಅದೇ ಎಕ್ಸಾಮ್ ಸೆಂಟ್ರಲ್ಲಿನೇ ಸೊ 2 ಟೈಮ್ ಟೇಬಲ್ ಕೊಡ್ತಾರೆ. ನೀನೊಬ್ಬ ನಾನ್ HK ಹುಡುಗ, ನೀವು ಹಾಕಿದ ಡಿಸ್ಟಿಕಲ್ಲೇ ಅದೇ ಎಕ್ಸಾಮ್ ಸೆಂಟ್ರಲ್ಲಿ ಇರ್ತದೆ, ಅದ್ರ ಬಗ್ಗೆ ತಲೆ ಕೆಡಿಸೋಕೋಗ್ಬಿಡ್ರಿ, ಅದೆಲ್ಲ KE ಮಾಡ್ತಾರೆ. KEದವರು ಎಕ್ಸಾಮ್ ಡೇಟ್ ಮುಂದಕ್ಕೆ ಹಾಕೋದಿಲ್ಲ ಭಾಳ ಸಾಮಾನ್ಯವಾಗಿ, ಯಾಕಂದರೆ ಅವ್ರು ಇರೋದೇ ಎಕ್ಸಾಮ್ ನಡೆಸೋದಕ್ಕೆ, ಅವರೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೇ ನೋಟಿಫಿಕೇಶನ್ ಹೊರಡಿಸ್ತಾರೆ. ಸೊ ಹಾಗಾಗಿ ಭಾಳ ದಿನ ಎಕ್ಸಾಮ್ ಮುಂದಕ್ಕೆ ಹೋಗೋದಿಲ್ಲ, ಹೋದರೂ ಕೂಡ ಒಂದು ವಾರ ಯಾವುದೋ ಬೇರೆ ಇಶ್ಯೂ ಇದ್ದರೆ ಅಷ್ಟೇ. ಸೊ ಅಫ್ಕೋರ್ಸ್ ನೀವು ಏನಾದರೂ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಕ್ಲಾಸಸ್ಗಳು ನೋಟ್ಸು ತುಂಬ ಕ್ವಾಲಿಟಿ ಇರುವಂಥ ಇದ್ದಾವೆ, ಯೂಸ್ ಮಾಡ್ಕೋಬೋದು. ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಇನ್ನು ನೋಟಿಫಿಕೇಷನಲ್ಲಿ ಇಷ್ಟೇ ಸಿಲೆಬಸ್ ಕೊಟ್ಟಾರೆ, ಆದರೆ ನೀವು ಓದಬೇಕಾಗಿರುವಂಥದ್ದು ನೋಡ್ರಿ, ಭಾರತದ ಸಂವಿಧಾನ 10ರಿಂದ 15 ಕ್ವಶನ್ಸ್ ಯಾವಾಗಲೂ ಬರ್ತಾವೆ. ಇತಿಹಾಸ ಇತ್ತೀಚೆಗೆ KE ನಡೆಸುವಾಗ ಇತಿಹಾಸ 15ರಿಂದ 20 ಕ್ವಶನ್ಸು ಇತಿಹಾಸ ಬರ್ತಾ ಇದೆ, ಅದರಲ್ಲೂ ಕರ್ನಾಟಕದ ಇತಿಹಾಸ ಮುಖ್ಯವಾಗಿ. ಇನ್ನು ಭೂಗೋಳ ಇದ್ರೂ ಕೂಡ 10ರಿಂದ 15 ಕ್ವಶನ್ಸು ಬರುವ ಸಾಧ್ಯತೆ ಇರ್ತದೆ. ಕರ್ನಾಟಕದ ಭೂಗೋಳದ ಮೇಲೆ 3ರಿಂದ 4-5 ಕ್ವಶನ್ಸು ಬರ್ತವೆ. ಮೋಸ್ಟ್ ಭಾಳ ಸಲ ಕ್ವಶನ್ಸು KE ನಡೆಸುವ ಎಕ್ಸಾಮ್ಗಳಲ್ಲಿ, ಅದರಲ್ಲೂ ಪೊಲೀಸ್ ಎಕ್ಸಾಮ್ಗೆ ಕಂಪಲ್ಸರಿ ಈ ವಿಜ್ಞಾನ ಸೈನ್ಸ್ ಮೇಲೆ ಕ್ವಶನ್ ಕೇಳ್ತಾರೆ 15ರಿಂದ 20. ಸೊ ಕರ್ನಾಟಕದಲ್ಲಿ ಭಾಳಷ್ಟು ಅಭ್ಯರ್ಥಿಗಳು, ಅದರಲ್ಲೂ ವಿಶೇಷವಾಗಿ ಈ ಆರ್ಟ್ಸು ಕಾಮರ್ಸ್ ಅಭ್ಯರ್ಥಿಗಳು ಸಂವಿಧಾನ, ಇತಿಹಾಸ, ಭೂಗೋಳ ಇವೆಲ್ಲ ಸಾಮಾನ್ಯ ಎಲ್ಲರೂ ಓದ್ತಾರೆ. ಆದರೆ ಯಾರು ವಿಜ್ಞಾನ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸಲ್ಲಿ ಹೋಲ್ಡ್ ಇರ್ತಾರೋ ಅವ್ರಿಗೆ ಜಾಬ್ ಹೆಚ್ಚು ಕಡಿಮೆ ಪಕ್ಕ ಇದ್ದಾಗೆ. ಸೊ ನೆಕ್ಸ್ಟು ಎಕನಾಮಿಕ್ಸು ಒಂದು 5ರಿಂದ 6 ಕ್ವಶನ್ಸ್ ಬರುವ ಸಾಧ್ಯತೆ ಇರ್ತದೆ, ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ತವೆ. ಮೆಂಟಲ್ ಎಬಿಲಿಟಿ 15 ಕ್ವಶನ್ಸ್ ತನಕ ಬರ್ತವೆ. ಕರೆಂಟ್ ಅಫೇರ್ಸು ನಿಯರ್ಲಿ 20+ ಬರ್ತಾ ಇದ್ದಾವೆ. ನೀವು ಕರೆಂಟ್ ಅಫೇರ್ಸ್ ನೀವು 20+ ಬರ್ತಾವಂದ್ರೆ ಅದು ಅದರ ಜೊತೆಗೆ ಸಂವಿಧಾನದ ಮೇಲೆ ಸ್ಟ್ಯಾಟಿಕ್ ಸಬ್ಜೆಕ್ಟು ಇನ್ಕ್ಲೂಡ್ 4 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. 2ರಿಂದ 3 ಸ್ಟೇಟ್ಮೆಂಟ್ ಕರೆಂಟ್ ಅಫೇರ್ಸ್ ಇದ್ದರೆ 1 ಸ್ಟ್ಯಾಟಿಕ್ ಇರ್ತದೆ. ಉದಾಹರಣೆಗೆ ಭಾರತದಲ್ಲಿ ಉದಾಹರಣೆಗೆ ಈಗ ನಾವು ಈ ಡೆಲಿಮಿಟೇಷನ್ ಕಮಿಷನ್ ಅಂತ ಕರಿತೀವಿ ನಾವು, ಕ್ಷೇತ್ರ ಪುನರ್ವಿಂಗಡಣೆ ರೀಸೆಂಟ್ ಆಗಿರುವ ಸುದ್ದಿಯಲ್ಲಿರೋದಕ್ಕೆ ಕೇಳ್ತಾರೆ, ನಾವು ಅದನ್ನು ಕರೆಂಟ್ ಅಫೇರ್ಸ್ ಅಂತೀವಿ. ಆದರೆ 2 ಸ್ಟೇಟ್ಮೆಂಟು, ಮೊದಲ ಒಂದು ಡೆಲಿಮಿಟೇಷನ್ ಆಯೋಗ ಯಾವಾಗೋ ರಚನೆ ಆಗಿತ್ತು, ಇದು ಕರೆಂಟ್ ಅಫೇರ್ಸ್ ಅಲ್ಲ, ಸ್ಟ್ಯಾಟಿಕ್ ಭಾಗದಲ್ಲೇ ಇರುವಂಥದ್ದು. ಹಾಗಾಗಿ ಕರೆಂಟ್ ಅಫೇರ್ಸಲ್ಲಿ ಪರ್ಫೆಕ್ಟ್ ಆಗಬೇಕು ಅಂದರೆ ಸ್ಟ್ಯಾಟಿಕ್ ಭಾಗದಲ್ಲಿ, ಇಟ್ ಮೀನ್ಸ್ ಸ್ಟ್ಯಾಟಿಕ್ ಅಂದರೆ ಚೇಂಜ್ ಆಗಲಾರ್ದಂಥದ್ದು. ಸಂವಿಧಾನದ 17ನೇ ವಿಧಿ 50 ವರ್ಷದಿಂದ ಅದೇ ಅದ. ಸೊ ಇತಿಹಾಸ ಆಗಿರ್ಬೋದು, ಸೊ ಈ ಎಕನಾಮಿಕ್ಸ್ ಆಗಿರ್ಬೋದು, ಅವುಗಳನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ಈ 7 ಸಬ್ಜೆಕ್ಟ್ ಮೇನ್. ಅವುಗಳ ಜೊತೆಗೆ ಈ ಕಂಪ್ಯೂಟ್ರು ಕೂಡ 4-5 ಕ್ವಶನ್ಸ್ ಬರುವ ಸಾಧ್ಯತೆ ಇದೆ. ಈ ನೈತಿಕ ಶಿಕ್ಷಣ ಅನ್ನೋದು ನಾರ್ಮಲಿ ಕೇಳಲ್ಲ, ಬಂದರೆ 1-2-3 ಕ್ವಶನ್ಸ್ ಬಂದರೆ ಅದಕ್ಕೆ ಯಾವ ಬುಕ್ ಓದಬೇಕಾಗಿಲ್ಲ, ಕಾಮನ್ ಸೆನ್ಸ್ ಮೇಲೆ ಇರ್ತವೆ. ಕಾಮನ್ ಸೆನ್ಸ್ ಕ್ವಶನ್ನು ಅಷ್ಟೆಲ್ಲ ಸಬ್ಜೆಕ್ಟ್ ಓದಿದವ್ರಿಗೆ ಈಸಿ ಆಗ್ತಾವೆ. ಇನ್ನು ಪೊಲೀಸ್ ಇಲಾಖೆಯ ಬಗ್ಗೆ ಕಮಿಷನರೇಟ್ಗಳು, ರೇಂಜಸ್ಸು, ಅವುಗಳ ಬಗ್ಗೆ 1-2 ಕ್ವಶನ್ಸ್ ಬಂದರೆ ಬರ್ಬೋದು. ನಮಗೆ ಇದು ಮುಖ್ಯ ಅಲ್ಲ, ಮೇಲಿನ ಹೇಳೋ ಸಬ್ಜೆಕ್ಟ್ ಮುಖ್ಯ. ನೆನ್ಪಿಟ್ಕೊಂಡಿರಿ, KE ಎಕ್ಸಾಮ್ ನಡೆಸೋದ್ರಿಂದ ಸೊ ಸಿಲೆಬಸ್ಸು ಪೊಲೀಸ್ ಕಾನ್ಸ್ಟೇಬಲ್ದೇ ಇರ್ತದೆ. ಭಾಳ ಜನ ಸೊ ಸರ್ KE ನಡೆಸ್ತಾರೆ, ಗ್ರೂಪ್ ಸಿ ಅಂತ ಇದೆ, ಅದು KE ಸಿಲೆಬಸ್ ಅಲ್ಲ, ಅದು ಗ್ರೂಪ್ ಸಿ. ಅಲ್ಲಿ ಒಂದು 15 ಕ್ವಶನ್ಸ್ ಬೇರೆ ಟಾಪಿಕ್ ಮೇಲೆ ಬರ್ತವೆ. ಇಲ್ಲಿ 4-5 ಲೈನ್ ಇರ್ಬೋದು, ನೆನ್ಪಿಟ್ಕೊಂಡಿರಿ. ಸರ್ ಇಲ್ಲಿ ಹಂಗೆ ಕೊಟ್ಟಿಲ್ಲ ಹಿಂಗೆ ಕೊಟ್ಟಿಲ್ಲ ಅಂತ ತಲೆನೇ ಕಟ್ಸ್ಕೊಳ್ಳೋಕೆ ಹೋಗಬೇಡಿ. ಸೊ ಕ್ವಶನ್ ಪೇಪರ್ಗಳೆಲ್ಲ ನೋಡಿದಾಗ ಹುಚ್ಚರಾಗ್ತೀರಿ. ಇದನ್ನು ಕೇಳೋದಿಲ್ಲ, ನಾರ್ಮಲಿ ಸೆಲೆಕ್ಟ್ ಆಗುವಂಥ ಅಭ್ಯರ್ಥಿಗಳು ಕೇಳೋದಿಲ್ಲ. ಸೊ ಕೆಲವೊಂದು ಅಭ್ಯರ್ಥಿಗಳು ಹೆಂಗಿರ್ತವೆ ಅಂತ ಕೇಳಿದ್ರೆ ಈ ಬಾವಿನ ಕಪ್ಪಿ ಇದ್ದಂಗೆ ಇರ್ತಾವೆ, ಹೇಳೋದನ್ನೂ ಕೇಳೋದಿಲ್ಲ. ಸೊ ಅವು ತಿಳ್ಕೊಂಡು ಮಾಡೋದಿಲ್ಲ, ಅವು 9ತನದಲ್ಲೇ ಹೋಗ್ತಾರೆ. ಸೊ ನೋಟಿಫಿಕೇಷನ್ ಆದ್ರೂ ಜಾಬ್ ಆಗೋದಿಲ್ಲ. ಇನ್ನು ಕಡ್ಡಾಯ ಕನ್ನಡ ಭಾಳ ಜನ ಕೇಳ್ತಾ ಇದ್ರಿ ನೋಡಿ, ಕಡ್ಡಾಯ ಕನ್ನಡಕ್ಕೆ ಈಗಾಗಲೇ 2025ರಲ್ಲಿ ಕ್ಲಿಯರ್ ಹೇಳಿದ್ದಾರೆ. ಯಾರು 10ನೇ ತನಕ ಕನ್ನಡವನ್ನು ಫಸ್ಟ್ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜಾಗಿ ಮಾಡಿದರೆ ಅವ್ರಿಗೆ ಬೇಕೇ ಆಗಿಲ್ಲ. ಆದರೂ ಕೂಡ ಈ KE ಅಪ್ಲಿಕೇಶನ್ ತುಂಬುವಾಗ, ಅಪ್ಲಿಕೇಶನ್ ಫಿಲ್ ಮಾಡುವಾಗ ಕಡ್ಡಾಯ ಕನ್ನಡ ಪಾಸಾಗಿದ್ದರು ಎಸ್ ಅಂತ ಕೊಟ್ಟರೆ ಆ ಒಂದು ಸರ್ಟಿಫಿಕೇಟ್ ಕೇಳ್ತದೆ, ನೋ ಅಂತ ಕೊಟ್ಟರೆ ಮತ್ತೊಂದು ಸಲ ಬರಿಬೇಕೇನು ಸರ್, ನಿಮಗೆ ಯಾವುದು ಸೇಫ್ ಅನಿಸುತ್ತೋ ಅದನ್ನು ಕೊಡಿ. ಸರ್ ನಾನು ಆಲ್ರೆಡಿ ಕಡ್ಡಾಯ ಕನ್ನಡ ಪಾಸಾಗಿದ್ದೀನಿ, ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ಲ, ಮತ್ತೇನು ಮಾಡ್ತೀರಿ? ಎಸ್ ಅಂತ ಕೊಟ್ಟು ಏನು ಮಾಡ್ತೀರಿ? ನೋ ಅಂತ ಕೊಡಿ. ಸರ್ ನೋ ಅಂತ ಕೊಟ್ಟರೆ ಮತ್ತೆ ಕಡ್ಡಾಯ ಕನ್ನಡ ಎಕ್ಸಾಮ್ ಬರಿಬೇಕಾ? ಆಲ್ರೆಡಿ SSLCಯಲ್ಲಿ ಕಡ್ಡಾಯ ಕನ್ನಡ ಪಾಸಾಗಿ ಇದೆ ಅಂತ ಹೇಳಿದ್ವಲ್ಲ ಆಲ್ರೆಡಿ. ಒಂದು ವೇಳೆ ಬರೆದ್ರೂ ಕೂಡ ತಪ್ಪೇನಿದೆ? ಇಂಥ CT ಪಾಸ್ ಆಗಂಥವ್ರಿಗೆ ಅಂಥ ಕಡ್ಡಾಯ ಕನ್ನಡ ದೊಡ್ಡದೇ ಅಲ್ಲ, ತೆಲ್ಲೆನೇ ಕಟ್ಸ್ಕೊಳ್ಳೋಕೆ ಹೋಗಬೇಡಿ. ಸೊ ಅದು CT ಎಕ್ಸಾಮ್ ದಿನ ಇರೋದಿಲ್ಲ ಅದು. ನೆಕ್ಸ್ಟು ಆಲ್ರೆಡಿ ಈ ಕಡ್ಡಾಯ ಕನ್ನಡ ಬಗ್ಗೆ ಸರ್ಕಾರನೇ ಕೊಟ್ಟಿರುವಂಥ ಒಂದು ಆದೇಶ. ಸರ್ ಹೆಂಗೆ ಓದಬೇಕು? ಎಕ್ಸಾಮ್ ಡೇಟ್ ಭಾಳ ಇಲ್ಲ,
75 ದಿನದಿಂದ 77 ದಿನ ಅಷ್ಟೇ ಇರೋದು. ಸೊ ಈ ಸಮಯದಲ್ಲಿ ಸಮಯ ಭಾಳದ, 75 ದಿನ ಅಂದ್ರೆ ಭಾಳ ಚಂದ ಅದು. ದಿನಕ್ಕೇನೋ 10-12 ತಾಸು ಓದ್ಕಲ್ಲ ಕೂತ್ಕೊಂಡ್ರೆ ನೀವೇನೇ ಹೇಳ್ರಿ ನಾನು ಅದನ್ನು ನಂಬೋದಿಲ್ಲ. ಯಾಕಂತ ಕೇಳಿದ್ರೆ ಇವತ್ತಿಗೂ ನಾನು 8 ತಾಸು ವರ್ಕ್ ಮಾಡೋವನಿಗೆ ಅವತ್ತು ಬಿಡ್ರಿ ಓದುವಾಗ ಹಸಿವಿರ್ತದೆ, ಉದ್ದೇಶಕ್ಕೆ ಮೇಲೆ ಒಂದಿಷ್ಟು ಹಸಿವು ಕಡಿಮೆ ಆಗ್ತದೆ. ನಿಮಗೆ ಹಸಿವಿರುವವರು ನೀವು ನೆಪಗಳನ್ನು ಹೇಳಕ್ಕೆ ಹೋಗ್ಬಾರ್ದು, ನೆನಪು ಸಿಗ್ತಾಯಿಲ್ಲ, ನೆನಪು ಬರ್ತಾಯಿಲ್ಲ, ಹಾಗೆ ಹೀಗೆ ಅಂತ. ನೀಡಿದ ಅವಶ್ಯಕತೆ ಇದೆನಾ, ಇಂಟ್ರೆಸ್ಟಲ್ಲಿದೆ ಅವಶ್ಯಕತೆ, ಓದಲೇಬೇಕು. ಸೊ ಈ ಟೈಮಲ್ಲಿ ಹುಚ್ಚುಚ್ಚು ಮಾಡೋಕ್ಕೆ ಹೋಗ್ಬೇಡ್ರಿ, ಟೈಮ್ ವೇಸ್ಟ್ ಮಾಡೋ ಕೆಲಸ ಮಾಡಬೇಡ್ರಿ. ಹೆಂಗೆ ಮಾಡ್ತಾರೆ, ಸುಮ್ಮನೆ ಹೊಸ ಹೊಸ ಬುಕ್ ಖರೀದಿ ಮಾಡಿಬಿಡೋದು. ಆ ಬುಕ್ ಬಂತಂತ ಅದನ್ನು ಖರೀದಿ ಮಾಡೋದು, ಈ ಬುಕ್ ಬಂತಂತ ಇದನ್ನು ಖರೀದಿ ಮಾಡೋದು, ಇಲ್ಲ ಕೋಚಿಂಗ್ ಜಾಯ್ನ್ ಆಗೋದು. ಕೋಚಿಂಗ್ ಜಾಯ್ನ್ ಆಗ್ತಾರೆ, ಲೈವ್ ಕ್ಲಾಸ್. ನೀವಿನ್ನೂ ಕೂಡ ಕೋವಿಡ್ ಚೈಲ್ಡ್ಗಳೇ ಅಂತ ಅರ್ಥ. ನಿಮ್ಮ ಟೈಮ್ ಟೇಬಲ್ ಮಾಡ್ಕೋಬೇಕ್ರಿ. ನಿಮ್ಮ ಟೈಮ್ ಟೇಬಲ್ ಬೇಕಾದ ಟೈಮಿಗೆ ಕ್ಲಾಸ್ ನೋಡಬೇಕು. ಮತ್ತು ಅದು ಸ್ಪೀಡ್ 1.25 1.5 ಸ್ಪೀಡಲ್ಲಿ ಇಟ್ಕೋಬೇಕು. ಇದು ಇವತ್ತು ಯಾರು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತಾ ಇದ್ದಾರಲ್ರಿ, ಕೆ ಎಕ್ಸಾಮ್ ನೋಡೋಲ್ಲಿ, ಈ PSI ಆದವ್ರು ಎಲ್ಲರೂ ಇದನ್ನೇ ಮಾಡೋದು. ಅವ್ರು ಯಾರು ಕೂಡ ಸೊ ಲೈವ್ ಕ್ಲಾಸ್ ನಡ್ತಾರಂತ ಆರಾಮ್ ಕಾಮಿಡಿ ಹೊಡ್ಕೊಂಡು ಕ್ಲಾಪ್ಸ್ ಹೊಡಿಯೋದಿಲ್ಲ. ನಿಮ್ಮದೇ ಟೈಮ್ ಟೇಬಲ್ ಹಾಕ್ಕೊಳ್ಬೇಕು. ಆ ಸ್ಪೀಡಲ್ಲಿ ನಿಮ್ಮದೇ ಟೈಮ್ ಟೇಬಲ್ ಹಾಕ್ಕೊಂಡು ನಿಮ್ಗೆ ಬೇಕಾದ ಟೈಮಲ್ಲಿ ಕ್ಲಾಸನ್ನು ನೋಡ್ಕೋಬೇಕು. ಅವ್ರು ಮಾಡೋ ಟೈಮಲ್ಲಿ ಹೋಗಿ ನೀವು ನಿಮ್ಮದೆಲ್ಲ ಮಾಡೋ ಕೆಲಸ ಬಿಟ್ಟು ನೋಡುವಂಥದ್ದಲ್ಲ. ಇನ್ನೂ ನೀವು ಈ ಸೀರಿಯಸ್ ಆಸ್ಪಿರೆಂಟ್ಗಳ ಅಲ್ಲ ಅಂತಲೇ ಅರ್ಥ. 20, 18, 19 ಏಜ್ ಇದ್ದರೆ ಸಾಕು ಬ್ರದರ್. ವೋಟಿಂಗ್ ಪವರ್ ಇದೆ, ಅಷ್ಟು ಮೆಚುರಿಟಿ ಇದ್ದವನಿಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ದೊಡ್ಡದಲ್ಲ. ಫೈನ್. ಸೊ ಈ ಕೆಳಗಿನಂತ ಅಧ್ಯಯನ ಮಾಡಿ. ಅಟ್ ವೆರಿ ಫಸ್ಟ್ ನೋಡ್ರಿ, KE ಇತ್ತೀಚೆಗೆ ನಡೆಸಿದಂಥ ಎಲ್ಲ ಕ್ವಶನ್ ಪೇಪರ್ ಅಷ್ಟು ಆಗಿಲ್ಲ ಅಂದರೆ ಅಟ್ಲೀಸ್ಟು ಈ PUC ಕ್ವಾಲಿಫಿಕೇಷನ್, ಫಾರ್ ಎಕ್ಸಾಂಪಲ್ SDA, VA, BMTC ಆ ಕ್ವಶನ್ ಪೇಪರ್ಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಎಷ್ಟು ಕ್ವಶನ್ ಬಂದವೆ, ಹೆಂಗೆ ಬಂದವೆ, ಕರೆಂಟ್ ಅಫೇರ್ಸ್ ಎಷ್ಟು ಕ್ವಶನ್ ಬಂದವೆ, ಹೆಂಗೆ ಬಂದವೆ, ಅದನ್ನು ನೋಡ್ಬೇಕು. ಆ ಕ್ವಶನ್ಗಳಿಗೆ ಆನ್ಸರ್ ಅಲ್ಲ, ಆ ಕ್ವಶನ್ಗಳು ರಿಪೀಟರ್ ಕೂಡ ಆಗೋದಿಲ್ಲ. ಕೀಪ್ ಇನ್ ಮೈಂಡ್. ಕ್ವಶನ್ ಪೇಪರ್ ಓದೋದು ಅಂತಂದರೆ ಟ್ರೆಂಡ್ ಹೆಂಗೆ ಬಂದದ, ಎಷ್ಟು ಡೆಪ್ತ್ ಬಂದದ, ನಾನು ನನ್ನ ಹತ್ರ ಇರುವಂಥ ಬುಕ್ಸು, ನೋಟ್ಸು ಇವುಗಳಲ್ಲಿ ನಾನು ಹೆಂಗೆ ಓದಬೇಕು, ಇದ್ರ ಮಾತ್ರ ಗಮನ ಕೊಡಬೇಕು. ಫೈನ್. ಇನ್ನು ಹಾಗೆ KSP 2024ರಲ್ಲಿ ನಡೆದಂಥ ಕ್ವಶನ್ ಪೇಪರ್ಗಳನ್ನು ಒಂದೆರಡನ್ನು ನೋಡಿ, ಆಲ್ರೆಡಿ ಅವನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಇವೆಲ್ಲವಷ್ಟು ಕೂಡ ಅವೈಲೇಬಲ್ ಇದ್ದಾವೆ. ಸೊ ಈಗಾಗಲೇ ನೀವು ಪುಸ್ತಕಗಳನ್ನು ಓದಿದರೆ ಜಸ್ಟ್ ರಿವಿಷನ್ ಮಾಡಿ. ಸರ್ ಇನ್ನೂ ಪುಸ್ತಕಗಳನ್ನ ಓದಕ್ಕೆ ಹೋಗಿಲ್ಲ, ಈಗ ಜಸ್ಟ್ ಸ್ಟಾರ್ಟ್ ಮಾಡಬೇಕು. ಸೊ ಪೂರ್ತಿ ಬುಕ್ ಓದಕ್ಕೆ ಹೋಗ್ಬೇಡ್ರಿ, ಟಾಪಿಕ್ ವೈಸ್ ತೊಗೊಳ್ರಿ. ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ಇತಿಹಾಸ, ಭಾರತದ ಇತಿಹಾಸದಲ್ಲಿ ಸೀದಾ ಡೈರೆಕ್ಟಾಗಿ ಒಂದು ಹರಪ್ಪ ನಾಗರಿಕತೆ ಓದಿ, ವೇದಗಳ ಕಾಲ ಓದಿ, ಸೆಲೆಕ್ಟೆಡ್ ಟಾಪಿಕ್ಸ್ ಹೋದರೆ ಒಂದು ಸಬ್ಜೆಕ್ಟಲ್ಲಿ 10-15 ಟಾಪಿಕ್ಸ್ ಅಷ್ಟೇ ನಮಗೆ ಸಿಗುವಂಥದ್ದು. ಅದನ್ನು ಕೂಡ ಬೇರೆಯವರು ಹೇಳಿದ್ದನ್ನೇ ಫಾಲೋ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಕ್ವಶನ್ ಪೇಪರ್ ಓದಿದರೆ ಗೊತ್ತಾಗುತ್ತೆ. ಈಗ ಯಾವುದೋ ಒಂದು ಗುಪ್ತರ ಬಗ್ಗೆ ಬಂದೆ ಅಂದರೆ ಗುಪ್ತರ ಬಗ್ಗೆ ಓದಬೇಕಂತ ಅರ್ಥ. 5 ಕ್ವಶನ್ ಪೇಪರ್ ನೋಡಿದಾಗ 2 ಸಲ ಗುಪ್ತ ಟಾಪಿಕ್ ಮೇಲೆ ಕ್ವಶನ್ ರಿಪೀಟೆಡ್ ಆಗಿದ್ದರೆ ಅದು ಟಾಪಿಕ್ಕು ಮತ್ತೆ ಬರುವಂಥ ಟಾಪಿಕ್. ಅದೇ ಟಾಪಿಕ್ ಅಲ್ಲ, ಗುಪ್ತರು ಟಾಪಿಕ್ ಓದಲು ಸಾಧ್ಯವಾಗದೇ ಇದ್ದರೆ ಅಟ್ಲೀಸ್ಟ್ ಎಲ್ಲ ಸಬ್ಜೆಕ್ಟ್ ವೈಸ್ ಓದೋಕ್ಕಾಗಿಲ್ಲ, ಸಿಂಗಲ್ ಬುಕ್ಸ್ ಅದಾವೆ. ಉದಾಹರಣೆಗೆ ಪರಮ್ ಅಂತ ಒಂದಿದೆ, ಸಾಮಾನ್ಯ ಅಧ್ಯಯನ ಅಂತ KM ಸುರೇಶ್ ಅವ್ರದ್ದಿದೆ, ನೂತನ GK ಇದೆ, ಚಾಣಕ್ಯ ಇದೆ, ಸಮಥಿಂಗ್ ಚಿಗುರು ಅಂತಿದೆ, ಬೇರೆ ಬೇರೆ ಬುಕ್ ಇದ್ದಾವೆ. ಅಟ್ಲೀಸ್ಟ್ ಇದು ಲಾಸ್ಟಿಗೆ ಏನೂ ಆಗಿಲ್ಲ ಅಂದರೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಇಷ್ಟಾದರೂ ಮಾಡಬಹುದು. ಸೊ ಕನಿಷ್ಠ 6 ತಿಂಗಳ ಕರೆಂಟ್ ಅಫೇರ್ಸನ್ನು ಕವರ್ ಮಾಡಿ, ಹೈಯೆಸ್ಟ್ ಕ್ವಶನ್ ಅಲ್ಲೇ ಬರ್ತವೆ. ಕರೆಂಟ್ ಅಫೇರ್ಸ್ಗೆ ಈಗ ನಾನು ನೋಟ್ಸ್ ಮಾಡ್ತೀನಿ, ಈಗ ನ್ಯೂಸ್ ಪೇಪರ್ ಓದ್ಕೋತೀನಿ, ಈಗ ನಾನು ಕ್ಲಾಸ್ ಕೇಳ್ತೀನಿ ಅಂತಂದರೆ ತುಂಬ ಕಷ್ಟ. ಸೊ ಆನ್ಲೈನ್ ಕ್ಲಾಸ್ಗಳಲ್ಲಿ ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಮಾಡೋಕ್ಕೆ ಅಷ್ಟು ಸುಲಭ ಅಲ್ಲ. ಈಗ 4 ಸ್ಟೇಟ್ಮೆಂಟ್ ಬರ್ತವೆ. ಅದಕ್ಕೆ ಸ್ಪರ್ಧಾ ಅರಿವು ಅಥವಾ ಯಾವುದು ವಿಜೇತ ಅಂತ ಮ್ಯಾಗ್ಝಿನ್ ಇದ್ದಾವೆ, ಮ್ಯಾಗ್ಝಿನ್ ಓದ್ಬಿಡ್ಬೇಕು. ಇನ್ನು ವಿಜ್ಞಾನ, ಮೋಸ್ಟ್ ಇಂಪಾರ್ಟೆಂಟ್ಲಿ ಸೈನ್ಸು ಭಾಳಷ್ಟು ಹೆಚ್ಚು ಬರ್ತವೆ, ಪ್ರಚಲಿತ ಘಟನೆಗಳು. ಸೊ ಮತ್ತು ಮೆಂಟಲ್ ಎಬಿಲಿಟಿ ಫಿಕ್ಸ್, ಈ 3 ಟಾಪಿಕ್ಸ್ಗಳು ಫಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಹಿಸ್ಟ್ರಿಗೆ ಬನ್ನಿ, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ಗೆ ಬನ್ನಿ. ಸೊ ಕೋಚಿಂಗ್ ತೆಗೆದುಕೊಳ್ತೀರಾ, ತೊಗೊಂಬಿಡಿ. ಅದು ಇದು ಅಂತ ಸುಮ್ಮನೆ ಆ ಕೋಚಿಂಗ್ ತೊಗೊಳ್ಳೋರ ಬಗ್ಗೆ, ಕೋಚಿಂಗ್ ಮಾಡೋರ ಬಗ್ಗೆ ಉದ್ರಿಪರಣ ದಯವಿಟ್ಟು ಹೇಳ್ತೀನಿ, ಇದರಂಥ ಮೂರ್ಖತನ ಬೇರೆ ಯಾವುದೂ ಇಲ್ಲ. ತೊಗೊಳ್ಬೇಕಾ ಬೇಗ ತೊಗೊಂಡ್ಬಿಡ್ಬೇಕಾ ಓದಬೇಕು, ಅದನ್ನು ನೋಡ್ಕೋಬೇಕು, ಡೀಟೇಲ್ಸ್ ನಿನಗೆ ಯಾವುದು ನೀಡಿರುವುದನ್ನಷ್ಟೇ ನೋಡ್ಕೊಳ್ಬೇಕು. ಸೊ ಈ ನೋಟ್ಸ್ಗಳು, ಟೆಸ್ಟ್ ಸೀರೀಸ್, ನಿಮಗೆ ಏನೇನು ನೀವು ಸೆಲೆಕ್ಟ್ ಆಗೋದಕ್ಕೆ ನಿಮಗೆ ಏನು ಬೇಕು ಅನಿಸುತ್ತಲ್ಲ ಅದನ್ನು ಲೇಟ್ ಮಾಡಲಾರ್ದಂಗೆ ಮಾಡಿಬಿಡಿ. ಸೊ ಸಮಯ ವ್ಯರ್ಥ ಮಾಡೋಕ್ಕೆ ಹೋಗ್ಬಿಡ್ರಿ, ಪ್ರತಿದಿನ ನಿರಂತರವಾಗಿ ಸ್ಟಡಿ ಮಾಡಿ. ಸೊ ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟಡಿ ಮಾಡಿ. ಯಾವುದೇ ಒಂದು ಕ್ಲಾಸನ್ನು ನೋಡಿದ್ರು, ನೋಟ್ಸನ್ನು ಓದಿದ್ರು ಕೂಡ ನಿಮಗೆ ಅನುಕೂಲವಾಗಂಗೆ ಇರಲಿ. ನಾನು ಮತ್ತೆ ಹೇಳ್ತೀನಿ, ಲೈವ್ ಕ್ಲಾಸಸ್ಗಳು, ಕ್ವಶನ್ ಪೇಪರ್ ಬಿಡಿಸುವಂಥ ಲೈವ್ ವಿಡಿಯೋಗಳನ್ನು ನೋಡೋಕೆ ಹೋಗ್ಬೇಡಿ. ಸ್ಪೀಡಲ್ಲಿ ಇಟ್ಕೋಬೇಕು. 1.25 1.5 ಈ ಒಂದು ಸ್ಪೀಡಲ್ಲಿ ಯಾವುದೇ ಯೂಟ್ಯೂಬೋ ಯಾವುದೇ ಒಂದು ಆ್ಯಪಲ್ಲಿರುವಂಥ ಕ್ಲಾಸನ್ನು ನೋಡಿದ್ರೆ ಅಷ್ಟೇ ನಿಮಗೆ ಮೆಚುರಿಟಿ ಬಂದಿದೆ ಅಂತ ಅರ್ಥ. ಸೊ ನೋಡಿರಿ, ನಿಮ್ಮ ಕ್ವಾಲಿಫಿಕೇಷನ್, ರಿಸರ್ವೇಷನ್ ರಿಲೇಟೆಡ್ ಏನೇ ಡಾಕ್ಯುಮೆಂಟ್ಸ್ಗಳಿದ್ರೂ ಕೂಡ ಕರೆಕ್ಟ್ ವಿದಿನ್ ಡೇಟ್ ಒಳಗಡೆ ಇರಬೇಕು. ಸರಿ, ಹಂಗಂದ್ರೆ ಏನು?
ಲಾಸ್ಟ್ ಡೇಟ್ ಯಾವಾಗಿದೆ? ಜುಲೈ 22 ಇದೆ. ಜುಲೈ 22 ಒಳಗಡೆ ವ್ಯಾಲಿಡ್ ಇರಬೇಕು. ಸರ್ ನಂದು ಆಗಸ್ಟಲ್ಲಿ ಎಂಡ್ ಆಗುತ್ತೆ. ಅವ್ರು ಆಗಸ್ಟಲ್ಲಿ ಎಂಡ್ ಆಗಿತ್ತಂತ ನೋಡಲ್ಲ, ಜುಲೈ 22 ಒಳಗಡೆ ಇತ್ತಾ? ಎಸ್ ಸರ್. ಮತ್ತೆ ಮುಗಿದಿರ್ತದಲ್ಲ, ಮುಗಿದಿದ್ರೆ ಈ ಎಲ್ಲರಿಗೂ ಕೂಡ, ಒಳಗಡೆ ಇದ್ದವರಿಗೂ ಕೂಡ ಸಿಂಧುತ್ವ ಟೈಮಲ್ಲಿ ಮತ್ತೊಂದು ಸಲ ಎಲ್ಲ ಚೆಕ್ ಮಾಡಿಸ್ತಾರೆ. ನಿಮಗೇನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಡೆ ವ್ಯಾಲಿಡ್ ಇರಬೇಕು. ಸರ್ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಒಂದು ಸಲ ಮಾಡಿಸಿದ್ರೆ ಸಾಕು, ಮತ್ತೆ ಮತ್ತೆ ಮಾಡಿಸೋ ಅವಶ್ಯಕತೆ ಇರಲ್ಲ. ಫೈನ್, ನಾನು 2014 ಇನ್ನೂ ಯೂಸ್ ಮಾಡ್ತೀನಿ. ಸರ್ ಯಾರಿಗೆ ಗ್ರಾಮೀಣ ಮಾಧ್ಯಮ ಸಿಗ್ತದೆ? ಯಾರು 1ರಿಂದ 10ನೇ ತನಕ ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಊರಲ್ಲಿ ಓದಿರ್ತಾರೋ, 10 ವರ್ಷನೂ ಓದಿರ್ಬೇಕು. ಸರ್ ಕೆಲವೊಬ್ರು ಶಾಲೆ ಬಿಟ್ಟವ್ರು 3ನೇಗೆ ಬರ್ತಾರೆ, ಅವ್ರನ್ನೂ ಕೂಡ ಬರ್ತದೆ. ಏನಂದ್ರೆ 1 ವರ್ಷ ಬೇರೆ ಕಡೆ ಓದಿರಬಾರ್ದು. ಸರ್ ನಾನು 9ರ ತನಕ ಹಳ್ಳಿದಾಗ ಓದಿನಿ, 1 ವರ್ಷ ನಾನು ಬೆಂಗಳೂರಾಗ ಓದಿನಿ, ಗುಲ್ಬರ್ಗದಾಗ ಓದಿನಿ, ಮೈಸೂರಾಗ ಸಿಟಿಯಲ್ಲಿ ಬರಲ್ಲ 1 ವರ್ಷ ಓದಿದ್ರು. ನೆಕ್ಸ್ಟ್ ಯಾಕಂತ ಕೇಳಿದ್ರೆ, ಹಿಂದೆ 8th ತನಕ ಅಷ್ಟೇ ಹಳ್ಳಿಗಳಲ್ಲಿ ಭಾಳ ಊರುಗಳಲ್ಲಿ ಇರ್ತದೆ, 9, 10ಕ್ಕೆ ತಾಲೂಕು ನಗರಕ್ಕೆ ಹೋಗ್ತಾರೆ, ನಿಮಗೆ ಸಿಗೋದಿಲ್ಲ. ನೆಕ್ಸ್ಟ್ ಕನ್ನಡ ಮಾಧ್ಯಮ, ಇದು ಕೂಡ ಅಷ್ಟೇ, 1ರಿಂದ 10ನೇ ತರಗತಿ ತನಕ ಕನ್ನಡ ಮಾಧ್ಯಮದಲ್ಲೇ ಓದಿರಬೇಕು. ಸರ್ 2 ವರ್ಷ ಇಂಗ್ಲೀಷಲ್ಲಿ ಓದಿನ ಬರೋದಿಲ್ಲ. ಫೈನ್, ವೆರಿ ಕ್ಲಿಯರ್. ನೆಕ್ಸ್ಟ್ ಸರ್ SC ಇಂಟರ್ನಲ್ ರಿಸರ್ವೇಷನ್, ಒಳ ಮೀಸಲಾತಿಗೆ ಸಂಬಂಧಪಡುವಂಥವರು KE ಮುಖ್ಯಸ್ಥರು ಹೇಳಿದ್ದಾರೆ, ಹೊಸ ಸರ್ಟಿಫಿಕೇಟ್ ತಗೊಳ್ಳೇಬೇಕು. ಸೊ ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಆದಾಯ ಪ್ರಮಾಣ ಪತ್ರಗಳು ಮಾತ್ರ ವ್ಯಾಲಿಡ್ ಇರ್ತವೆ. ಸರ್ ಹಿಂಗಂದ್ರೆ ಏನು? ಭಾಳ ಜನ ಕನ್ಫ್ಯೂಸ್ ರೀ. ನಾನು ಅಬ್ಸರ್ವ್ ಮಾಡ್ತೀನಿ ರೀ, ನನಗೆ ಅನಿಸೋ ಮಟ್ಟಿಗೆ, ನಾನು ಓಪನ್ ಆಗಿ ಹೇಳ್ತೀನಿ ನಿಮಗೆ, ಯಾರಿಗೆ ಮೆಚುರಿಟಿ ಇರೋದಿಲ್ಲೋ, ಯಾರು ಸರ್ಕಾರದ ನೋಟಿಫಿಕೇಶನ್ ಓದಿರೋದಿಲ್ಲೋ, ಅವ್ರು ಮಾತ್ರ ಈ ಥರ ಗೊಂದಲಕ್ಕಾಗ್ತಾರೆ. ಇಲ್ಲಿ ಉದ್ಯೋಗಕ್ಕಾಗಿ ಅಂತ ಅರ್ಥ, ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರಲಿಲ್ಲ, ಓದುವಾಗ ಕೇವಲ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದಕ್ಕೆ, ಯಾವುದೋ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಆ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ, ಜಾತಿ ಪ್ರಮಾಣ ಪತ್ರದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಮಾತ್ರ, ಓನ್ಲಿ ಎಜುಕೇಷನ್ ಅಂತ ಕೊಡ್ತಾ ಇದ್ರು. ಹಂಗಿರಬಾರ್ದು ಅಂತ. ಸರ್ ಹಂಗಿಲ್ಲ, ಬಟ್ ನನ್ನ ಡಾಕ್ಯುಮೆಂಟ್ಸಲ್ಲಿ ಉದ್ಯೋಗಕ್ಕಾಗಿ ಅಂತೂ ಇಲ್ಲ, ಇಲ್ಲಂದ್ರೂ ನಡೀತದೆ. ಎಜುಕೇಷನ್ಕ್ಕಾಗಿ ಅಂತ ಮಾತ್ರ ಇರಬಾರ್ದು. ಏನು ಇಲ್ಲಂದ್ರೂ ಕೂಡ ಅದರ ಅರ್ಥ ಏನು? ಅದು ಉದ್ಯೋಗಕ್ಕಾಗಿಯೇ ಅದು ಅರ್ಥ. ಉದ್ಯೋಗಕ್ಕಾಗಿ ಶಿಕ್ಷಣಕ್ಕಾಗಿ ಎರಡಕ್ಕೂ ಬರ್ತದೆ. ನಿಮ್ಗೆ ಎಲ್ಲಿ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಉದ್ಯೋಗಕ್ಕಾಗಿ ಅಂತ ಕೊಡಲ್ಲ. ಅರ್ಜಿ ಸಲ್ಲಿಸುವಾಗ ಮಾತ್ರ ನಾವು ಉದ್ಯೋಗಕ್ಕಾಗಿ ಅಂತ ಅರ್ಜಿ ಸಲ್ಲಿಸ್ತೀವಿ, ಆ ಸರ್ಟಿಫಿಕೇಟ್ ಮೇಲೆ ಬರಲ್ಲ. ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಶಿಕ್ಷಣಕ್ಕಾಗಿ ಮಾತ್ರ ಅಂತ ಇದ್ರಷ್ಟೇ ನಡೆಯುವುದಿಲ್ಲ. ಏನೂ ಇಲ್ಲ ಅಂದರೆ ಅದು ಎರಡಕ್ಕಿದೆ ಅಂತ ಅರ್ಥ. ಅದರ ಮೇಲೆ ಶಿಕ್ಷಣನೇ ಇಲ್ಲ, ಉದ್ಯೋಗನೇ ಇಲ್ಲ, ಏನೂ ಇಲ್ಲ ಅಂದರೆ ಅದು ಎರಡಕ್ಕೂ ಬರ್ತದೆ. 90% ಜನರ ಹತ್ತಿರ ಇಂಥವೇ ಏನು ಇರಲಾರ್ದವೇ ಇರ್ತವೆ, ಅವು ಎಲ್ಲ ವ್ಯಾಲಿಡ್ ಇರ್ತಾವೆ. ಈಗ ಹೋಗಿ ಮತ್ತೆ ನೀವು ಹೊಸದಾಗಿ ತೆಗೆಸಿದ್ರೆ ಕೂಡ ಬರೋದಿಲ್ಲ, ಯಾಕಂದರೆ ವ್ಯಾಲಿಡ್ ಇರ್ತದೆ ಅದು. ಫೈನ್. ನೆಕ್ಸ್ಟ್, ಸೊ ಯಾವ ಜಿಲ್ಲೆಗೆ ಹಾಕಬೇಕಲ್ಲ, ನಿಮ್ಮ ಆಯ್ಕೆನೇ ಇರಲಿ. ಸಾಮಾನ್ಯವಾಗಿ ಸೊ ಬೆಂಗಳೂರು ಸಿಟಿಗೆ ಜಾಸ್ತಿ ಇರ್ತವೆ, ಶಿವಮೊಗ್ಗ, ಮೈಸೂರು ಸಿಟಿ, ಬೇರೆ ಬೇರೆ ಕಡೆಗೆ ಅದಾವೆ. ನಿಮ್ಮ ಕ್ಯಾಸ್ಟ್ ಪೋಸ್ಟು, ನಿಮ್ಮ ರಿಸರ್ವೇಷನ್ನು ಎಲ್ಲ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ, ಅದು ಆಯ್ಕೆ ನಿಮ್ಮದೇ ಆಗಿರಬೇಕು. ಸೊ ಈಗ KE ಒಂದು ಇದರಲ್ಲಿ ಭಾಳಷ್ಟು ಪ್ರಾಬ್ಲಮ್ಸ್ ಬರ್ತಾ ಇದ್ದಾವೆ. ಸೊ ಮಿಸ್ ಮ್ಯಾಚ್, ನೇಮ್ ಮಿಸ್ ಮ್ಯಾಚು, ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡಲ್ಲಿ ಸೇಮೇ ಇರಬೇಕು, ಹಾಗೆ ಹೀಗೆ ಅಂತ ಏನೇ ಇದ್ದರೂ ಕೂಡ ಯಾವುದನ್ನು ನೀವು ಸರಿಪಡಿಸೋಕ್ಕಾಗುತ್ತೋ ಅದನ್ನು ಮಾಡ್ಕೊಳ್ಳಿ. ಯಾವುದನ್ನು ಆಗೋದಿಲ್ಲ KE ಹೆಲ್ಪ್ಲೈನ್ ಕಾಲ್ ಮಾಡಿ. ಸುಮ್ಮನೆ ನಮ್ಮಂಥ ಈ ಗೈಡ್ ಮಾಡೋಂಥವ್ರಿಗೆ, ಟೀಚರ್ಸ್ ಕೇಳಿದ್ರೆ ಅವ್ರಿಗೇನು ಗೊತ್ತಿರ್ತದೆ? KE ಏನು ಆ ಒಂದು ವೆಬ್ಸೈಟನ್ನೇನು ಅವ್ರ ಟೆಕ್ನಿಷಿಯನ್ ಏನೋ ಇಲ್ಲ. ಸೊ ನಾನು ಇದೆಲ್ಲ ಮಾಡಬಾರ್ದು ಅವ್ರು. ಆ್ಯಕ್ಚುಲಿ ಇವೆಲ್ಲ ಈಗ ಫಾರ್ ಎಕ್ಸಾಂಪಲ್ PDP ಅಂತ ಇರ್ತದೆ, ಯೋಜನೆ ನಿರಾಶ್ರಿತರು, ಅವರಿಗೆ RD ನಂಬರೇ ಕೊಡಲ್ಲ. ಇನ್ನು RD ನಂಬರೇ ಕೊಟ್ಟಿಲ್ಲ ಅಂತಂದ್ರೆ ಅದು ಹೇಗೆ RD ನಂಬರ್ ಹಾಕಬೇಕು? ಅಟ್ಲೀಸ್ಟ್ ಡೇಟ್ ಹಾಕಿ. ಸೊ ಮಾಡಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಅಪ್ಲಿಕೇಶನ್ ಹಾಕೋದು ಬಿಡೋಕೆ ಹೋಗಬೇಡಿ. ಸೊ ನೆನ್ಪಿಟ್ಕೊಂಡಿರಿ, ನಾ ಬಡತನದಲ್ಲಿದ್ದೀನಿ, ನನ್ನ ಮನಿ ಪ್ರಾಬ್ಲಮ್ ಅದಾವ, ನನಗೆ ಓದೋಕ್ಕೆ ಮನಸ್ಸು ಬರ್ತಿಲ್ಲ, ಸೊ ನಾನು ಮನೆ ಜವಾಬ್ದಾರಿ ನಾನೇ ತೊಗೊಳ್ಬೇಕು, ಹಾಗೆ ಹೀಗೆ 98% ಜನ ಕಾನ್ಸ್ಟೇಬಲ್ಗೆ ಓದುವಂಥವ್ರು ಅವರೇ ಇರ್ತಾರೆ. ಯಾರು ಕೋಟ್ಯಾಧೀಶ್ವರನ ಮಕ್ಕಳು, IAS ಆಫೀಸರ್ನ ಮಕ್ಕಳು ಇರೋದಿಲ್ಲ. ದಯವಿಟ್ಟು ಪ್ರಾಬ್ಲಮ್ನ ಹೇಳ್ಕೊಳಕ್ಕೆ ಹೋಗಬೇಡಿ, ಅರ್ಥ ಮಾಡ್ಕೊಳ್ಳಿ, ಪರಿಹಾರ ಹುಡುಕಿ. ಆ ಪರಿಹಾರ ಒಂದೇ ನಿಮ್ಮ ಸಕ್ಸಸ್. ಎಷ್ಟೋ ಸಲ ಸ್ನೇಹಿತರೆ, ನಿಮಗೆ ಸಿಗುವಂಥ ಒಂದು ಪೊಲೀಸ್ ಹುದ್ದೆ, ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ, ಯಾರೇನು ಬೇಕಾದ ಹೇಳಿ, ನೀವು ಅದನ್ನು ಅನುಭವಿಸಿ, ಖಂಡಿತ ನಿಮ್ಮೂರಲ್ಲಿ ಒಂದಿಷ್ಟು ಮರ್ಯಾದೆ ಸಿಗುತ್ತೆ, ರಿಕಗ್ನೈಸೇಷನ್ ಸಿಗುತ್ತೆ. ಅದಾದ ನಂತರ ಆಯ್ಕೆ ಆದಮೇಲೆ ಒಂದು 5-6 ವರ್ಷ ಆದಮೇಲೆ ಗೊತ್ತಾಗುತ್ತೆ, ಎಲ್ಲ ಯಾವುದೇ ಸರ್ಕಾರಿ ಹುದ್ದೆ ತೊಗೊಂಡ್ರೂ ಕೂಡ ಹೊಟ್ಟೆಪಾಡು ಬದುಕೋದಕ್ಕೋಸ್ಕರ ಅಂತಲೇ. ಅದಾಮೇಲೆ ಇರಲಿ, ಈಗ ಜೋಸಲ್ಲಿರ್ತೀರಿ, ಇದನ್ನಷ್ಟೇ ತಲೆಗೆಟ್ಕೊಂಡ್ರಿ. ಸೊ ಪುಸ್ತಕಗಳನ್ನು ಬರೀ ನೀವು ಅಪ್ಲಿಕೇಶನ್ ಹಾಕ್ತೀನಿ, ಪುಸ್ತಕ ಖರೀದಿ ಮಾಡ್ತೀನಿ, ಕೋಚಿಂಗ್ ಜಾಯ್ನ್ ಆದೀನಿ, ಜಾಬ್ ಸಿಗಲ್ಲ. ನೀವು ನಿರಂತರವಾಗಿ ತಾಳ್ಮೆಯಿಂದ ಡೈವರ್ಟ್ ಆಗಲಾರ್ದಂಗೆ ಓದಬೇಕಂತ ಕೂತ್ಕೊಂಡ ದಿನದಿಂದ ಎಕ್ಸಾಮ್ ಬಂದ ದಿನ ತನಕ
ಒಂದು ದಿನನೂ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮ ಮನೆ ಏನೇ ಫಂಕ್ಷನ್ಸ್ ಏನೇ ಇದ್ರೂ 24 ಅವರ್ಸ್ ವೇಸ್ಟ್ಗಿಂತ ಜಾಸ್ತಿ ವೇಸ್ಟ್ ಮಾಡಬಾರ್ದು, ಯಾಕಂದರೆ ಮೈಂಡ್ ಡೈವರ್ಟ್ ಆಗ್ತದೆ. ಸೊ ನೆಗೆಟಿವ್ ವ್ಯಕ್ತಿಗಳು, ನೆಗೆಟಿವ್ ಸನ್ನಿವೇಶಗಳಿಂದ ಸಾಧ್ಯವಾದಷ್ಟು ದೂರ ಇರಿ. ಯಾಕಂತ ಕೇಳಿದ್ರೆ, ಸೊ ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಇವೆಲ್ಲ ವಾಟ್ಸಪ್ಪು, ಟೆಲಿಗ್ರಾಮು, 108 ಇನ್ಸ್ಟಾಗ್ರಾಮು, ಸೊ ಖಂಡಿತ ನಿಮಗೆ ಪಾಸಿಟಿವ್ ಕೊಡುವಂಥ ವಿಚಾರಗಳು ತುಂಬ ಕಡಿಮೆ. ನಿನಗೇನಾಗ್ತದಲೇ, ಅವನಿಗೇನಾಗ್ತದಲೇ, ಹಾಲಾಯಿತು, ಕುಂಬಳಾಯಿತು, ಬರೀ ಇಂಥವೇ ಸಿಗ್ತಾವೆ. ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಯಾವತ್ತು ನೀ ಅದರಿಂದ ಹೊರಗೆ ಬರ್ತೀಯೋ ಅವತ್ತು ನೀನು ಸಕ್ಸಸ್, ನೀನು ಸ್ವನಿಪ ಆಗ್ತೀಯ ಅಂತ. ಸೊ ಪೊಲೀಸ್ ಆದವ್ರ ಹತ್ತಿರ ಆ ಅಣ್ಣ PS ಅದಾನ, ಆ ಅಣ್ಣ ಪೊಲೀಸ್ ಅದಾನ, 24 ತಾಸು ಅವನಿಗೆ ಫೋನ್ ಮಾಡೋದು, ಯಾಕೆ ಮನಸ್ಸು ಬರಮಲ್ಲದು, ಭಯ ಆಗಕತ್ತೈತಿ, ಯೂಸ್ ಇಲ್ಲ. ಸೊ ನೀವೇ ಪೊಲೀಸ್ ಆಗಿರಿ, ನಿಮ್ಮ ಬ್ಯಾಚಲ್ಲಿ 400 ಜನರಿಗೆ ಕಾನ್ಸ್ಟೇಬಲ್ಗೆ ಟ್ರೈನಿಂಗ್ ಕೊಡ್ತಾರ, ಮಗ ಮಚ್ಚ ಏನು ಬೇಕಾದ ಅಂದ್ಕೊಳ್ರಿ. ಸೊ ಯೂನಿಫಾರ್ಮ್ ಪೋಸ್ಟ್ ಅದ ನಿಮ್ಮ ಊರಲ್ಲಿ, ನಿಮಗೆ ನಿಮ್ಮ ಕುಟುಂಬಕ್ಕೆ ಖಂಡಿತ ಗೌರವ ಸಿಗುತ್ತೆ. ಜೊತೆಗೆ ಸಾಧ್ಯವಾದಷ್ಟು ನಿಂತ್ಕೊಂಡು ಮಾತಾಡೋರ ಬಗ್ಗೆ ಯಾವತ್ತೂ ಇತಿಹಾಸದಲ್ಲಿ ಜಾಗನೇ ಇಲ್ಲ. ಅಟ್ಲೀಸ್ಟ್ ನೀವು ಆಯ್ಕೆಯಾಗಿ ನಮಗೆ ಕೆಟ್ಟದ್ದು ಮಾಡಿದ್ರೆ ಬೇಗ ರಿಕಗ್ನೈಸ್ ಆಗ್ತೀವಿ ಸೊಸೈಟಿಯಲ್ಲಿ, ನ್ಯೂಸ್ ಚಾನಲಲ್ಲಿ, ಎಲ್ಲ ಕಡೆ. ಒಳ್ಳೇದು ಮಾಡಿದ್ರೆ ಬೇಗ ರಿಕಗ್ನೈಸ್ ಆಗೋದಿಲ್ಲ, ಅದು ನಮ್ಮ ಆತ್ಮಸಾಕ್ಷಿ ಮಾತ್ರ ಗೊತ್ತಿರಬೇಕು. ಸೊ ನೀವು ಯಾರೋ ವ್ಯಕ್ತಿಗಳಿಗೆ, ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ, ಬೇರೆ ಯಾರು ಮಾಡಲಾರ್ದಂಥ ಸೇವೆಯನ್ನು ಸುಮಾರು ಲಕ್ಷಾಂತರ ಜನ ಮಾಡ್ತಾರೆ. ಒಳ್ಳೆಯದು ಗುರುತಿಸೋದಿಲ್ಲ ಅಷ್ಟೇ, ಆ ಅವಕಾಶ ನಿಮ್ಗೆ ಸಿಗ್ತದೆ. ಸೊ ಒಳ್ಳೆ ಸ್ಯಾಲ್ರಿ ಇದೆ, ಈಗ 37,000 ಬೇಸಿಕ್ ಸ್ಯಾಲ್ರಿ ಇದೆ ಅಂತ ಕೇಳಿದರೆ, ಸೊ DA, HRA ಮತ್ತು ಪೊಲೀಸರಿಗೆ ಸಿಕ್ಕಾಪಟ್ಟೆ ಬೇರೆ ಬೇರೆ ಅಲವೆನ್ಸಸ್ ಇರ್ತವೆ. ಬೆಂಗಳೂರು ಅಂತ ಊರಲ್ಲಿ 50,000 ರಿಂದ 60,000 ಸಂಬಳ ಇದೆ. ಸೊ ಅಧ್ಯಯನ ಮಾಡಬೇಕಾದ್ರೆ ಈ ಒಂದು ಜಾಬ್ ಇದು ಒಂದು ವಿಶೇಷತೆ. ನಾಳೆಗೆ ನಾನು PC ಆದಮೇಲೆ PSI ಆಗ್ತೀನಿ, FD ಆಗ್ತೀನಿ, KS ಓದ್ತೀನಿ, ನಿಮಗೆ ಟೈಮ್ ಸಿಗ್ತದೆ. ಮುಂಜಾನೆ ನೀವು 6 ಗಂಟೆಯಿಂದ 2 ಗಂಟೆ ತನಕ ಡ್ಯೂಟಿ ಮಾಡ್ಕೊಂಬಂದರೆ ನೆಕ್ಸ್ಟ್ ಮತ್ತೆ ಮುಂಜಾನೆ 6 ಗಂಟೆಗೆ ಹೋಗ್ಬೇಕು. ಮಿಕ್ಕಿದೆಲ್ಲ ಟೈಮ್ ಸ್ಟಡಿ ಸಿಗ್ತದೆ. ಸೊ ಕುಟುಂಬಕ್ಕೆ ಟೈಮ್ ಸಿಗ್ತದೆ. ಸೊ ಸುಮಾರು ಜನ ಓದುವಂಥ ಹುಡುಗರು ಈವನ್ ಸಿವಿಲ್ ಆದರೂ ಕೂಡ ಅವರು ಸಿವಿಲ್ ಕಾನ್ಸ್ಟೇಬಲ್ಗೆ ಹೋಗಲ್ಲ, DR ಹೋಗ್ತಾರೆ. ಎಸ್, ಎಲ್ಲ ಜಾಬ್ಗಳಲ್ಲಿ ಒಂದಿಷ್ಟು ನೆಗೆಟಿವ್ಸ್ ಇರ್ತವೆ, ಭಾಳಷ್ಟು ಪಾಸಿಟಿವ್ಸ್ ಇರ್ತವೆ. ನಾವು ಯಾವುದನ್ನು ಯಾವ ಕಡೆ ನೋಡ್ತೀವಿ ಅನ್ನೋದ್ರ ಮೇಲೆ ಇರ್ತದೆ. ಸೊ ನಿಮಗೇನಾದರೂ ಈಗಾಗಲೇ ಹೇಳಿದಾಗೆ ಕ್ಲಾಸ್ಗಳ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ, ಯು ಕ್ಯಾನ್ ಜಾಯಿನ್ ದೇರ್. ಸೊ ಇದು ಇವತ್ತಿನ ಒಂದು ಡೀಟೇಲ್ಡ್ ವಿಡಿಯೋ ಆಗಿತ್ತು. ಮತ್ತೆ ನಾವು ಈ ಒಂದು ಹೇಗೆ ಓದಬೇಕು, ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುವು, ಅವೆಲ್ಲದರ ಬಗ್ಗೆನೂ ಕೂಡ ಒಂದಿಷ್ಟು ಮತ್ತೊಂದು ವಿಡಿಯೋನ ಮಾಡೋಣ, ಮತ್ತೆ ಸಿಗೋಣ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು. ಏನೇ ಡೌಟ್ಸ್ಗಳಿದ್ರೂ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ, ಸೊ ಆ್ಯಪ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು.